ಹರಿಕಥಾಮೃತ ಸಾರದ 211ನೇ ಭಾಗವನ್ನು ಈ 32ನೇ ಕಕ್ಷಾ ತಾರತಮ್ಯ ಸಂಧಿ ಅದರ 20ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 952ನೇ ಪದ್ಯ, ಅದರ ರೂಪದಲ್ಲಿ ಇವತ್ತು ನಾನು ಹೇಳಬೇಕು. ಅದಕ್ಕಿಂತ ಮೊದಲು ಕೆಲವು ವಿಶಿಷ್ಟ ಸಂಗತಿಗಳನ್ನ ನೋಡಬೇಕು ಅಂತ ಅನಿಸ್ತು. ಕಳೆದ ದಿವಸ ಇಲ್ಲೊಂದು ಪದ್ಯ ಬಂತು, ಅದನ್ನು ನೋಡಿದ ಮೇಲೆ ಅದೇನೆಂದರೆ, ಕೃತಿರಮಣ ಪ್ರದ್ಯುಮ್ನ ದೇವನ ಅತುಲ ಬಲ ಲಾವಣ್ಯ ಗುಣ ಸಂತತ ಉಪಾಸನ ಕೇತುಮಾಲಾ ಖಂಡದಳು ರಚಿಪ ಅಂತ ಬಂತು. ನಾನು ಅದನ್ನು ಇದು ಭಾಗವತದ 5ನೇ ಸ್ಕಂದದಲ್ಲಿದೆ ಅಂತ ಹೇಳಿದೆ. ಅಲ್ಲಿರೋದು ಹೌದು. ಕೇತುಮಾಲಾ ಖಂಡದಲ್ಲಿ ಈ ಮನ್ಮಥ ನಿಂತ್ಕೊಂಡು ಆ ಪ್ರದ್ಯುಮ್ನ ರೂಪಿಯಾದ ಭಗವಂತನ ಉಪಾಸನೆಯನ್ನು ಏನು ಮಾಡ್ತಾನೆ ಮತ್ತು ಆ ಪ್ರದ್ಯುಮ್ನ ರೂಪಿಯಾದ ಭಗವಂತನ ಮಂತ್ರ ಏನು ಅದನ್ನು ನೋಡಬೇಕು ಅಂತ ಅನಿಸ್ತು. ಇಲ್ಲದೇ ಇದ್ದರೆ ಆ ಕೇತುಮಾಲಾ ಖಂಡದಳು ಅಂತ ದಾಸರು ಹೇಳಿದ್ದಕ್ಕೆ ಮಹತ್ವ ಸಿಗೋದಿಲ್ಲ. ನಾನು ಹಿಂದೆ ಯಾವಾಗೋ ಭಾಗವತ ಓದಿದ್ದೆ ಒಮ್ಮೆ. ಈಗ ಅದನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡುವಂಥ ಪ್ರಸಂಗದಲ್ಲಿ ಅಲ್ಲಿರುವಂಥ ಕೆಲವು ಮಂತ್ರಗಳು, ಸುಮಾರು ಒಂದು 10-15 ಮಂತ್ರಗಳು ಬರ್ತಾರೆ. ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ರಾಮ ಇತ್ಯಾದಿ ಕೆಲವು ಮಂತ್ರಗಳು, ಅಂತ ಇದು ಮನ್ಮಥನ ಮಂತ್ರ, ಸಂಕರ್ಷಣ ಮಂತ್ರ ಇತ್ಯಾದಿ ಬಹಳ ಪ್ರಭಾವಕಾರಿಯಾದಂಥ ಉತ್ಕೃಷ್ಟವಾದ ಮಂತ್ರಗಳು, ವೇದದ ಪ್ರಭಾವವುಳ್ಳಂಥ ಮಂತ್ರಗಳು. ವೇದಕ್ಕಿಂತಲೂ ಉತ್ತಮನೇ. ಬೇರೆ ಯಾವ ಸಾಹಿತ್ಯ ಆದರೂ ವೇದಕ್ಕಿಂತ ಉತ್ತಮ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಮಹಾಭಾರತ ಮತ್ತು ಭಾಗವತ ಅಂತೂ ಸ್ವಯಂ ಭಗವಂತನಿಂದಲೇ ರಚಿತ. ಆದ್ದರಿಂದ ಇವು ನಿಶ್ಚಿತವಾಗಿಯೂ ವೇದದಷ್ಟೇ ವೇದಕ್ಕಿಂತಲೂ ಪ್ರಭಾವಶಾಲಿಯಾದಂಥ ಕೆಲವು ಮಂತ್ರಗಳು. ಅದಕ್ಕಾಗಿ ಅದನ್ನೆಲ್ಲ ನೋಡಬೇಕು, ಇಲ್ಲಿ ಹೇಳಬೇಕು ಒಂದು ಬಾರಿ ಅಂತ ಅನಿಸ್ತು ನನಗೆ. ಈ ಕೇತುಮಾಲಾ ಖಂಡದಳು ಅನ್ನುವಂಥ ಹಿಂದಿನ 17ನೇ ಪದ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು. ಅದಕ್ಕಿಂತ ಮೊದಲು ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡೆ. ಅದು ನಂಗೆ ಮೊದಲೇ ನೆನಪಾಗಿದ್ದರೆ ಅಲ್ಲೇ ಹೇಳ್ಬಿಡ್ತಿದ್ದೆ ನಾನು. ಈ 32ನೇ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ಪರಮಾತ್ಮ, ಲಕ್ಷ್ಮೀದೇವಿ ಅವರಿಬ್ಬರ ವರ್ಣನೆ ಆದ ಬಳಿಕ ಚತುರ್ಮುಖ ಬ್ರಹ್ಮನ ವರ್ಣನೆ ಏನಾಯ್ತಲ್ಲ, ಅಲ್ಲಿ ಆ ಚತುರ್ಮುಖ ಬ್ರಹ್ಮನ ವರ್ಣನೆಯಿಂದ ಪ್ರಾರಂಭ ಮಾಡಿಕೊಂಡೆ. ಚತುರ್ಮುಖ ಬ್ರಹ್ಮ ಯಾವ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾನೆ, ಪರಮಾತ್ಮನ ಯಾವ ರೂಪವನ್ನು ಉಪಾಸನೆ ಮಾಡ್ತಾನೆ ಅನ್ನೋದರಿಂದಲೇ ಅಲ್ಲಿ ಕೆಲವು ಮಂತ್ರಗಳನ್ನು ನಾವು ನೋಡ್ಬೋದು. ಅದಕ್ಕಾಗಿ ಸ್ವಲ್ಪ ಇದೊಂದು ಸಿಂಹಾವಲೋಕನ, ಸ್ವಲ್ಪ ಹಿಂದಿನ ವಿಷಯಗಳನ್ನ ಮತ್ತೊಂದು ಬಾರಿ ನೋಡಿ, ಪದ್ಯಗಳನ್ನೆಲ್ಲ ನೋಡಿ ಆಗಿದೆ, ಕಕ್ಷಾ ತಾರತಮ್ಯ ನೋಡಿ ಆಗಿದೆ. ಒಂದು ಅಜಾಂಡಗಳು ಒಂದು ರೂಪದಳು ಅಂತ ಒಂದು 4ನೇ ಪದ್ಯ ಇದೆ. ಅದಾದ ಬಳಿಕ 5ನೇ ಪದ್ಯ, ಏನು ಧನ್ಯರೋ ಬ್ರಹ್ಮಗುರು ಪವಮಾನರಾಯರು ಅಂತ. ಇವೆರಡು ಪದ್ಯಗಳಲ್ಲಿ ಒಟ್ಟು 3 ಮಂತ್ರಗಳನ್ನು ನೋಡ್ಬೋದು ನಾವು. ಭಾಗವತದ 5ನೇ ಸ್ಕಂದದಲ್ಲಿ ಬಂದಂತೆ ಒಟ್ಟು 3 ಪದ್ಯಗಳನ್ನು ನೋಡಬಹುದು. ಮುಂದೆ ಸರಸ್ವತಿ ಭಾರತೀಯ ಸ್ತುತಿಗೆ ಸಂಬಂಧಪಟ್ಟಂತೆ ಒಂದು ಮಂತ್ರ, ಹೀಗೆ ಅನೇಕ ಶ್ರೇಷ್ಠವಾದ ಮಂತ್ರಗಳನ್ನು ನೋಡಬಹುದು. ಅದನ್ನೆಲ್ಲ ನೋಡಿದರೆ ದಾಸರು ಕೇತುಮಾಲಾ ಖಂಡದಳು ಅಂತ ಹೇಳಿದ್ದಕ್ಕೆ ಒಂದು ಅದ್ಭುತವಾದಂಥ ವರ್ಣನೆ ನಾವು ನೋಡಬಹುದು. ನಮಗಿರುವಂಥ ಒಂದು ಅವಕಾಶದ ವೈಶಿಷ್ಟ್ಯ ಏನು ಅಂತಂದರೆ, ಭಾಗವತ ಸಪ್ತಾಹ ಎಲ್ಲ ಕಡೆ ನಡೀತಿರ್ತದೆ. ಆದರೆ ಆ ಸಪ್ತಾಹದೊಳಗೆ ಇಂಥ ವೈಶಿಷ್ಟ್ಯಪೂರ್ಣವಾದ ವಿಷಯಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಇದು ನನ್ನ ವೈಶಿಷ್ಟ್ಯ ಅಂತ ನನಗೇನು ಭ್ರಾಂತಿ ಇಲ್ಲ. ಹೇಳಲಿಕ್ಕಾದ್ರೆ ಯಾವ ವಿದ್ವಾಂಸನೂ ಇದನ್ನು ಹೇಳ್ಯಾರ, ಆದರೆ ಹೇಳಲಿಕ್ಕೆ ನಾವು ವಿದ್ವಾಂಸರಿಗೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ನಮಗೆ ಮಾತ್ರ ವಿಪುಲವಾದ ಅವಕಾಶ ಇರೋದ್ರಿಂದ, ಯಾವತ್ತು ಮುಗಿಬೇಕು ಅನ್ನುವಂಥ ನಿರ್ಬಂಧ ನಮಗೆ ಇರೋದ್ರಿಂದ, ಆ ಭಾಗವತದ 5ನೇ ಸ್ಕಂದಕ್ಕನುಸಾರವಾಗಿ ಕೆಲವು ಮಂತ್ರಗಳೇನಿವೆ ಆ ಮಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಆಯಾ ದೇವತೆಗಳು ಪರಮಾತ್ಮ ಯಾವ ರೂಪವನ್ನು ಉಪಾಸನೆ ಮಾಡ್ತಾರೆ ಅನ್ನೋದನ್ನೆಲ್ಲ ಒಂದು ಬಾರಿ ನೋಡಬೇಕು. ಈ ಭಾಗವತದ 5ನೇ ಸ್ಕಂದದಲ್ಲಿ ಪ್ರಿಯವೃತ, ಉತ್ತಾನಪಾದ ಅಂತ ರಾಜರು, ಅದರಲ್ಲಿ ಉತ್ತಾನಪಾದ ರಾಜನ ಕಥೆ, ಅವನ ಮಗ ಧ್ರುವನ ಕಥೆ ಅದೆಲ್ಲ 4ನೇ ಸ್ಕಂದದಲ್ಲಿ ಬಂದು ಹೋಗಿರ್ತದೆ. 5ನೇ ಸ್ಕಂದದಲ್ಲಿ ಪ್ರಿಯವೃತ ಮಹಾರಾಜನ ಕಥೆ, ನಾಭಿರಾಜನ ಮಗ ವೃಷಭರೂಪಿಯಾದ ಪರಮಾತ್ಮ, ಅವನ ಮಗ ಜಡಭರತ, ಇದರದೆಲ್ಲ ವರ್ಣನೆ ಇದೆ. ಆ ಜಡಭರತನ ಉಪಾಖ್ಯಾನ, ಆತ ಜಿಂಕೆಯನ್ನು ಮೋಹಿಸಿದ್ದು, ಆ ಜಿಂಕೆಯಿಂದ ಆಶ್ರಮದಲ್ಲಿ ತಂದಿಟ್ಕೊಂಡಿದ್ದು, ಅದರ ಮೂಲಕ ತಪಸ್ಸಿನಿಂದ ಭ್ರಷ್ಟನಾಗಿದ್ದು, ಆ ಎಲ್ಲ ಕಥೆ ಅಲ್ಲಿದೆ. ಮುಂದೆ ಈ 15-16 ಅಧ್ಯಾಯಗಳ ತನಕ ಈ ಕಥೆ ಆದಮೇಲೆ 16ನೇ ಅಧ್ಯಾಯದಲ್ಲಿ ಜಂಬೂದ್ವೀಪದ ವರ್ಣನ ಇದೆ. 17ನೇ ಅಧ್ಯಾಯ ಗಂಗಾವತರಣ, ಭೂಲೋಕದ ಸ್ವರ್ಗಗಳು, ಇಲಾವೃತ ಖಂಡ, ಅಲ್ಲಿ ಶಿವ ಸಂಕರ್ಷಣ ಮೂರ್ತಿ, ಭದ್ರಾಶ್ವ ಖಂಡದಲ್ಲಿ ಹಯವದನ ಮೂರ್ತಿ, ಹರಿವರ್ಷ ಖಂಡದಲ್ಲಿ ನರಸಿಂಹನ ಮೂರ್ತಿ, ಕೇತುಮಾಲಾ ಖಂಡದಲ್ಲಿ ರತಿ ಮತ್ತು ಕಾಮದೇವರ ಮೂರ್ತಿ. ಇದು 18ನೇ ಅಧ್ಯಾಯದಲ್ಲಿ 5ನೇ ಸ್ಕಂದದಲ್ಲಿ ಬರುವಂಥ ವರ್ಣನೆ. ಮುಂದೆ ವೈವಸ್ವತ ಮನು ಮತ್ಸ್ಯ ರೂಪಿಯಾದ ಭಗವಂತನ ವರ್ಣನೆ, ಉತ್ತರ ಕುರು ಖಂಡದಲ್ಲಿ ಭೂದೇವಿ ವರಾಹ ರೂಪಿಯಾದ ಭಗವಂತ, ಕಿಂಪುರುಷ ಖಂಡದಲ್ಲಿ ಹನುಮಂತ ರಾಮಚಂದ್ರ, ಭಾರತ ವರ್ಷದಲ್ಲಿ ನರನಾರಾಯಣರು ಮತ್ತು ನಾರದ, ನರನಾರಾಯಣರನ್ನು ನಾರದ ಉಪಾಸನೆ ಮಾಡಿದ್ದು,
ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ವರ್ಣನೆ ಬರ್ತದೆ. ಮತ್ತೆ ಮುಂದೆ ಕೆಲವು ದ್ವೀಪಗಳ ವರ್ಣನೆ, ಈ ಎಲ್ಲ ಗ್ರಹಗಳು, ಈ ಶನಿ ಗುರು ಮೊದಲಾದ ಗ್ರಹಗಳ ವರ್ಣನೆಯೂ ಕೂಡ ಇಲ್ಲಿ ಬರೋದಿದೆ. ಒಟ್ಟಾರೆ ಭೂಗೋಳದ ವರ್ಣನೆಯನ್ನೆಲ್ಲ ಒಳಗೊಂಡಂಥದ್ದು ಈ 5ನೇ ಸ್ಕಂದ. ಇಂಥ ವಿಶಿಷ್ಟವಾದ ಸಂಗತಿಗಳನ್ನ ಒಳಗೊಂಡದ್ದು. ಅಲ್ಲಿ ಬಂದಿರುವಂಥ ಕೆಲವು ದಿವ್ಯವಾದ ಮಂತ್ರಗಳನ್ನು ಈ ನೆಪದಿಂದ ನಾವು ನೋಡಬೇಕು. ಈಗ ಮೊದಲನೇದಾಗಿ ಈ ಸಂಧಿಯ 32ನೇ ಕಕ್ಷಾ ತಾರತಮ್ಯ ಸಂಧಿಯ 4ನೇ ಪದ್ಯ, ಅದು ಚತುರ್ಮುಖ ಬ್ರಹ್ಮನ ಬಗ್ಗೆ ಹೇಳಿತ್ತು. ಆ ಚತುರ್ಮುಖ ಬ್ರಹ್ಮನಿಗೆ ಸಂಬಂಧಪಟ್ಟಂತೆ ಈ ಭಾಗವತದ 5ನೇ ಸ್ಕಂದದಲ್ಲಿ 20ನೇ ಅಧ್ಯಾಯದಲ್ಲಿ 33ನೇ ಶ್ಲೋಕದಲ್ಲಿ ಆ ಚತುರ್ಮುಖ ಬ್ರಹ್ಮನಲ್ಲಿ ಆ ಪರಮಾತ್ಮ ಯಾವ ರೂಪದಿಂದ ಇರ್ತಾನೆ, ಅದು ಏನು ಉಪಾಸನೆ ಅನ್ನುವಂಥ ಕೆಲವು ಸಂಗತಿಗಳಿವೆ. ಅದನ್ನ ಈಗ ಮೊದಲನೇದಾಗಿ ನೋಡಬೇಕು. ನಾವು ಸ್ವತಃ ಮನ್ಮಥನ ಬಗ್ಗೆ ಇವತ್ತು ನೋಡಬೇಕಾಗಿತ್ತು, ಆದರೆ ಇದೇ ನೆಪದಿಂದ ಹಿಂದಿನ ಸಂಗತಿಗಳನ್ನು ಕೂಡ ನೋಡಬೇಕಾದ್ರಿಂದ ಮೊದಲು ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭ ಮಾಡಬೇಕು. ಅದು 20ನೇ ಅಧ್ಯಾಯದಲ್ಲಿ 33ನೇ ಶ್ಲೋಕ ಅಂತ ನಾನು ಹೇಳಿದೆ. ಈ ಪುಷ್ಕರ ದ್ವೀಪದಲ್ಲಿ ತದ್ವರ್ಷ ಪುರುಷಾಹ ಭಗವಂತಂ ಬ್ರಹ್ಮರೂಪಿಣಂ ಅಕರ್ಮಕೇಣ ಕರ್ಮಣ ಚ ಆರಾಧಯಂತಿ ಇದಂಚ ಉದಾಹರಂತಿ. ಪುಷ್ಕರ ದ್ವೀಪದಲ್ಲಿ ವಾಸ ಮಾಡಿರುವಂಥ ಜನರು ಬ್ರಹ್ಮಾಂತರ್ಯಾಮಿಯಾದಂತಹ ಬ್ರಹ್ಮರೂಪಿಯಾದ ಭಗವಂತನನ್ನ ಈ ಜ್ಞಾನ ಮಾರ್ಗದಿಂದ ಮತ್ತು ಕರ್ಮ ಮಾರ್ಗದಿಂದ ಎರಡೂ ಮಾರ್ಗದಿಂದಲೂ ಆರಾಧನೆ ಮಾಡ್ತಾರೆ. ಮತ್ತು ಈ ಮುಂದಿನ ಒಂದು ಮಂತ್ರವನ್ನು ಜಪ ಮಾಡ್ತಾರೆ. ಅದು ನಾವೀಗ ಹೇಳಬೇಕಾದ್ದು. ಯತ್ತೇ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರ್ಚತಿ ಭೇದೇ ನೈಕಾಂತ ಮದ್ವೈತಂ ತಸ್ಮೈ ಭಗವತೆ ನಮಃ ಇತಿ. ತಸ್ಮೈ ಭಗವತೆ ನಮಃ ಅಂತ ಮಂತ್ರ. ಇತಿ ಅಂದರೆ ಹೀಗೆ, ಈ ಮಂತ್ರದಿಂದ ಅವರು ಪ್ರಾರಂಭ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನ ಬಂದಿದ್ದರಿಂದ ಇದನ್ನೀಗ ಮೊದಲು ನಾವು ನೋಡಬೇಕು. ಯತ್ತೇ ಕರ್ಮಮಯಂ ಲಿಂಗಂ, ಈ ಎಲ್ಲ ಕರ್ಮಗಳಿಂದಲೂ ಕೂಡ ಮುಖ್ಯವಾಗಿ ಪ್ರಾಪ್ಯ ಯಾರು, ಎಲ್ಲ ಕರ್ಮಗಳನ್ನು ಯಾರ ಸಲುವಾಗಿ ನಾವು ಮಾಡಬೇಕು? ಪರಮಾತ್ಮನ ಸಲುವಾಗಿ ಮಾಡಬೇಕು. ಹಾಗಾಗಿ ಕರ್ಮಮಯ ಲಿಂಗ ಅಂತ ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ. ಎಲ್ಲ ಕರ್ಮಗಳಿಗೂ ಮುಖ್ಯ ಆರಾಧ್ಯನಾದವನು ನೀನೇ, ಬ್ರಹ್ಮಾಂತರ್ಗತವಾದಂಥ ನಿನ್ನ ಸ್ವರೂಪ ಅದು. ಬ್ರಹ್ಮಲಿಂಗಂ ಅಂದರೆ ಬ್ರಹ್ಮನಲ್ಲಿ ಈ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮನಿಗೆ ಅತ್ಯಂತ ಶ್ರೇಷ್ಠ ಪ್ರತೀಕ. ಬ್ರಹ್ಮ ಮತ್ತು ವಾಯುಗಳಿಬ್ಬರು ಕೂಡ ಜೀವಕೋಟಿಯಲ್ಲಿ ಅತ್ಯಂತ ಶ್ರೇಷ್ಠರು. ಅವರಿಬ್ಬರು ಪರಮಾತ್ಮನಿಗೆ ಅತ್ಯಂತ ಸುಯೋಗ್ಯರಾದಂಥ ಪ್ರತೀಕರು. ಬ್ರಹ್ಮಲಿಂಗಂ ಜನೋರ್ಚತಿ. ಹಾಗಾಗಿ ಜನರು ಅಂಥ ಚತುರ್ಮುಖ ಬ್ರಹ್ಮನಲ್ಲಿ ವಾಯುವಿನಲ್ಲಿ ಅಂತರ್ಗತವಾದ ನಿನ್ನ ರೂಪವನ್ನು ಆರಾಧನೆ ಮಾಡ್ತಾರೆ. ಭೇದೇನ ಏಕಾಂತಂ ಅದ್ವೈತಂ ತಸ್ಮೈ ಭಗವತೆ ನಮಃ. ಹೇಗೆ ಉಪಾಸನೆ ಮಾಡ್ತಾರೆ? ಭೇದೇನ ಉಪಾಸನೆ ಮಾಡ್ತಾರೆ ಅಂದರೆ ಸರ್ವ ವಿಲಕ್ಷಣ ಅಂತ ಉಪಾಸನೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನಲ್ಲಿರುವಂತಹ ಪರಮಾತ್ಮನ ರೂಪ ಏನಿದೆ ಇದು ಅತ್ಯಂತ ವಿಲಕ್ಷಣ, ಜಗತ್ತಿನಲ್ಲಿ ಇದಕ್ಕೆ ಸಾಟಿಯಾದಂಥ ರೂಪವೇ ಇಲ್ಲ ಅಂತ ಉಪಾಸನೆ ಮಾಡ್ತಾರೆ. ಯಾಕೆಂದ್ರೆ ಚತುರ್ಮುಖ ಬ್ರಹ್ಮನೇ ಜಗತ್ತಿನ ಈ ಜೀವಕೋಟಿಯಲ್ಲಿ ಅತ್ಯಂತ ಶ್ರೇಷ್ಠ ಪ್ರತೀಕ. ಅವನಲ್ಲಿ ಪರಮಾತ್ಮನ ಒಂದು ವಿಶಿಷ್ಟವಾದ ಸನ್ನಿಧಾನ ಲಕ್ಷ್ಮಿಯನ್ನು ಹೊರತುಪಡಿಸಿದರೆ ಜೀವಕೋಟಿಯಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕಾಗಿ ಭೇದೇನ ಮತ್ತು ಏಕಾಂತಂ ಅದ್ವೈತಂ, ಇದು ಸ್ವಗತ ಭೇದ ವಿವರ್ಜಿತವಾದದ್ದು. ಚತುರ್ಮುಖ ಬ್ರಹ್ಮನಲ್ಲಿ ಪರಮಾತ್ಮನ ರೂಪ ಏನಿದೆ ಆ ರೂಪಕ್ಕೆ ಮತ್ತು ಬೇರೆ ಕಡೆ ಎಲ್ಲ ಕಡೆ ಇರುವಂತಹ ಪರಮಾತ್ಮನ ರೂಪಗಳಿಗೂ ಕೂಡ ಸ್ವಗತ ಭೇದ ಇಲ್ಲ. ತಮ್ಮೊಳಗೆ ಪರಮಾತ್ಮನ ಅವಯವಗಳಿಗೂ ಪರಮಾತ್ಮನ ಗುಣಗಳಿಗೂ ಕ್ರಿಯೆಗಳಿಗೂ ಪರಮಾತ್ಮನ ಉಳಿದ ರೂಪಗಳಿಗೂ ಯಾವುದೇ ಭೇದ ಇಲ್ಲ. ಅದನ್ನು ಏಕಾಂತಂ ಅದ್ವೈತಂ ಅಂತ ಹೇಳಿದೆ. ತಸ್ಮೈ ಭಗವತೆ ನಮಃ, ಆ ಭಗವಂತನಿಗೆ ನಮಸ್ಕಾರ ಅಂತ ಹೀಗೆ ಅಲ್ಲಿ ಒಂದು ಮಂತ್ರ. ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಉಪಾಸನೆ ಮಾಡುವ ಮಂತ್ರ. ಅದನ್ನು ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸೃ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ ಸೋಕಾರಾರ್ಥೋ ಜನಾರ್ದನ. ಅ ಉ ಮ ಅಂತ ಓಂಕಾರದ 3 ಅಕ್ಷರಗಳಿವೆಯಲ್ಲ, ಅದರಲ್ಲಿ ಅಕಾರದಿಂದ ವಾಚ್ಯವಾದಂಥ ರೂಪ ಯಾವುದು ಅಂದರೆ ಬ್ರಹ್ಮನಲ್ಲಿರುವಂಥ ರೂಪ. ಮಕಾರದಲ್ಲಿರುವಂಥ ರೂಪ ಯಾವುದು? ಅದು ನರಸಿಂಹ ರುದ್ರನಲ್ಲಿರುವಂಥದ್ದು. ಉಕಾರದಿಂದ ವಾಚ್ಯವಾದ ಯಾವುದನ್ನು ವೈಕುಂಠದಲ್ಲಿರುವಂಥದ್ದು. ಹೀಗೆ ಸತ್ಯಲೋಕದಲ್ಲಿರುವಂತಹ ಚತುರ್ಮುಖ ಬ್ರಹ್ಮನಲ್ಲಿ ಅಕಾರದಿಂದ ವಾಚ್ಯವಾದಂತಹ ಜನಾರ್ದನ ಅಥವಾ ಪದ್ಮನಾಭ ಅನ್ನೋ ರೂಪ. ಯಾಕೆಂತಂದ್ರೆ ಪದ್ಮನಾಭನಿಂದಲೇ ಚತುರ್ಮುಖ ಬ್ರಹ್ಮ ಹುಟ್ಟಿತ್ತು. ಪದ್ಮನಾಭನ ನಾಭಿ ಕಮಲದಿಂದ ಕಮಲ ಹುಟ್ಟಿದ ಮೇಲೆ ಅಲ್ಲಿ ಚತುರ್ಮುಖ ಹುಟ್ಟಿದ. ಹಾಗಾಗಿ ಚತುರ್ಮುಖ ಬ್ರಹ್ಮನಲ್ಲಿ ಇದ್ದು ಆ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿಯನ್ನು ಕೊಟ್ಟಂತ ರೂಪ ಯಾವುದು ಅಂದ್ರೆ ಪದ್ಮನಾಭ ಅನ್ನುವಂಥ ರೂಪ. ಅದು ಅಕಾರದಿಂದ ವಾಚ್ಯವಾದ್ದು ಓಂಕಾರದಲ್ಲಿ. ಅದನ್ನೇ ಇಲ್ಲಿ ನಾವೀಗ ತಗೊಳ್ಬಹುದು. ಆ ರೂಪವನ್ನ ಬ್ರಹ್ಮಲಿಂಗ ಕರ್ಮಲಿಂಗ ಅಂತ ಈ ಜನ ಉಪಾಸನೆ ಮಾಡ್ತಾರೆ. ಇದು
ಮೊದಲನೇದಾಗಿ ಚತುರ್ಮುಖ ಬ್ರಹ್ಮನ ಬಗ್ಗೆ ಆ 4ನೇ ಪದ್ಯದಲ್ಲಿ ಬಂದದ್ರ ವಿವರಣೆ ಆಯಿತು. ಮುಂದೆ 5ನೇ ಪದ್ಯದಲ್ಲಿ ಏನು ಧನ್ಯರು ಬ್ರಹ್ಮಗುರು ಪವಮಾನರಾಯರು ಅಂತ ಬಂದಿತ್ತು. ಅವರಿಬ್ಬರ ಬಗ್ಗೆ ಸಂಬಂಧಪಟ್ಟಂತೆ 2 ಮಂತ್ರಗಳು ಇದೇ ಸ್ಕಂದದಲ್ಲಿ. ಈಗ ನಾವು ಹಿಂದೆ 20ನೇ ಅಧ್ಯಾಯ ನೋಡಿದೆವು. ಅದಕ್ಕಿಂತ ಮೊದಲು 19ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯ ಇವೆರಡು ಅಧ್ಯಾಯಗಳಲ್ಲಿ ಈ ಚತುರ್ಮುಖ ಬ್ರಹ್ಮ ಮತ್ತು ವಾಯು ಇವರಿಬ್ಬರಲ್ಲಿರುವಂತಹ 2 ರೂಪಗಳ ವರ್ಣನ ಇದೆ. ಈಗ ಮೊದಲನೇದಾಗಿ 5ನೇ ಸ್ಕಂದದ 19ನೇ ಅಧ್ಯಾಯ. ಆ 19ನೇ ಅಧ್ಯಾಯದ ಒಂದು 3ನೇ ಶ್ಲೋಕ ಅದ್ಯಾವುದು ಅಂತಂದ್ರೆ, ಕಿಂಪುರುಷೇಷು ಭಗವಂತಂ ಆದಿಪುರುಷಂ ಲಕ್ಷ್ಮಣಾಗ್ರಜಂ ಸೀತಾರಾಮಂ ರಾಮಂ ತಚ್ಚರಣ ಸನ್ನಿಕರ್ಷಾಭಿರತಃ ಪರಮಭಾಗವತೋ ಹನುಮಾನ್ ಸಹ ಕಿಂಪುರುಷೈ ಅವಿರತ ಭಕ್ತಿ ಉಪಾಸ್ತೆ. ಹನುಮಂತನ ಅವತಾರ ಇನ್ನೂ ಸಮಾಪ್ತ ಆಗಿಲ್ಲಂತೆ. ಅಸಾವಿಧಾನೀಂಚ ನಿಷೇವಮಾಣೋ ರಾಮಂಪತಿಂ ಕಿಂಪುರುಷೇ ಕಿಲಾಸ್ತೆ ಅಂತ ಮಧ್ವವಿಜಯ. ರಾಮ ಪರಂಧಾಮಕ್ಕೆ ಹೋದ. ಈ ಭೂಲೋಕದಲ್ಲಿ ರಾಮನ ಅವತಾರ ಪರಿಸಮಾಪ್ತಿ ಆಯಿತು. ದೇವಲೋಕದಲ್ಲಿ ಯಮನ ಸಭಾದಲ್ಲಿ ಆ ರೂಪ ಇರ್ತದೆ, ಅದು ವಿಷಯ ಬೇರೆ. ಭೂಲೋಕದಲ್ಲಿ ರಾಮನ ರೂಪ ಉಪಸಂಹೃತ ಆಯಿತು. ಆದರೆ ಹನುಮಂತನ ರೂಪ ಮಾತ್ರ ಇನ್ನೂ ಉಪಸಂಹೃತ ಆಗಿಲ್ಲ. ಅದು ಈ ಅನೇಕ ವರ್ಷಗಳಲ್ಲಿ ಒಂದು ಕಿಂಪುರುಷ ಖಂಡ ಅಂತ. ಆ ಕಿಂಪುರುಷ ಖಂಡದಲ್ಲಿ ಆ ಹನುಮಂತನ ರೂಪ ಇವತ್ತೂ ಇದೆ. ಅದೇನು ಮಾಡ್ತಿದೆ ಅಂತಂದ್ರೆ, ಲಕ್ಷ್ಮಣನ ಅಣ್ಣನಾದಂತಹ ಸೀತೆಯ ಪತಿಯಾದಂತಹ ಆದಿಪುರುಷ ಭಗವಾನ್ ರಾಮನನ್ನ ಆ ಹನುಮಂತ ಉಪಾಸನೆ ಮಾಡ್ತಿದ್ದಾನೆ. ಅವನ ಸುತ್ತಮುತ್ತಲು ಕಿಂಪುರುಷರಿದ್ದಾರೆ. ಕಿಂಪುರುಷರು ಕಿನ್ನರರು ಅಂತ ಅದೆಲ್ಲ ಕೆಲವು ದೇವ ಯೋನಿಗಳ ಪ್ರಭೇದ. ಅವರು ಈ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಅವರು ಈ ಹನುಮಂತನ ಜೊತೆಗೆ ಆರಾಧನೆ ಮಾಡ್ತಾರೆ. ಪರಮಕಲ್ಯಾಣೀಂ ಭರ್ತೃ ಭಗವತ್ಕಥಾಂ ಸಮುಪಶ್ರಣೋತಿ ಸ್ವಯಂ ಚೇದಂ ಗಾಯತಿ. ಹನುಮಂತ ಆ ಗಂಧರ್ವರ ಜೊತೆಗೆ ತಾನೂ ಹಾಡ್ತಾನೆ. ಕೆಲವು ಸರಿ ಅವ್ರು ಹಾಡಿದ್ದನ್ನು ಕೇಳ್ತಾ ಸುಮ್ಮನೆ ಕೂತಿರ್ತಾನೆ. ಇದೆಲ್ಲ ಸ್ವಯಂ ಚ ಇದಂ ಗಾಯತಿ ಉಪಶ್ರಣೋತಿ ಕೇಳ್ತಾನೆ. ಇವನು ಅಧ್ಯಕ್ಷನಾಗಿ ಕೂತಿರ್ತಾನಲ್ಲ ಕಿಂಪುರುಷ ಖಂಡದಲ್ಲಿ ಮುಖ್ಯಸ್ಥನಾಗಿ, ಇವನು ಎದುರಿಗೆ ಅವರು ಗಾಯನ ಸೇವೆಯನ್ನು ಸಲ್ಲಿಸ್ತಾರೆ. ಸ್ವಯಂ ಚೇದಂ ಗಾಯತಿ. ನೋಡ್ಬೇಕು, ಜನಸುಪ್ತಿದ ಅನುಪಮ ಗಾನ ಸಂಪದ ಅಂತ ಆಚಾರ್ಯರ ಬಗ್ಗೆ ಉಲ್ಲೇಖ, ಮಧ್ವವಿಜಯದ ಉಲ್ಲೇಖ. ಆಚಾರ್ಯರು ಒಂದ್ ಕಡೆ ಹೋಗಿದ್ದಾಗ, ಪ್ರದೇಶ ಎಲ್ಲ ನೆನಪಿಲ್ಲ, ಮುಂದೊಂದು ಬಾರಿ ಎಲ್ಲರೂ ಮಧ್ವವಿಜಯ ಹೇಳುವಾಗ ಹೇಳ್ತೇನೆ. ಒಂದು ಪ್ರದೇಶದಲ್ಲಿ ಒಂದು ಕೆರೆ ನೀರಿರಲಿಲ್ಲಂತೆ. ಆವಾಗ ಆಚಾರ್ಯರು ನೀವೆಲ್ಲ ಕೂತ್ಕೊಳ್ರಿ ಅಂತ ಜನರನ್ನು ಕೂಡಿಸಿ ಜನ ಸುಪ್ತಿದ ಅನುಪಮ ಗಾನ ಸಂಪದ, ಆಚಾರ್ಯರು ಸ್ವರ್ಗೀಯ ಗಾನ ಪ್ರಾರಂಭ ಮಾಡಿದ್ರು. ಆ ಜನರಿಗೆ ಅಲ್ಲೇ ನಿದ್ದೆನೇ ಬಂದು ಹೋಯ್ತಂತೆ. ಆ ಆಚಾರ್ಯರ ಗಾನ ಸಂಪತ್ತಿಗೆ ಮಳೆ ಬಂದು ಕೆರೆ ತುಂಬಿತು ಅಂತ ವರ್ಣನೆ ಇದೆ ಅಲ್ಲಿ ಮಧ್ವವಿಜಯದಲ್ಲಿ. ಇದು ದೈವಿ ಸಂಗೀತದ ಮಹಿಮಾ. ಅವನು ಹಾಡ್ತಾನೆ. ಅದೇನು ಅಂತಂದ್ರೆ, ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮಃ, ಆರ್ಯ ಲಕ್ಷ್ಮಣ ಶೀಲವ್ರತಾಯ ನಮಃ, ಉಪಶ್ರಿತಾತ್ಮನೇ ನಮಃ, ಉಪಾಸಿತ ಲೋಕಾಯ ನಮಃ, ಸಾಧುವಾದ ನಿಕರ್ಷಣಾಯ ನಮೋ, ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ. ಇದು ಮಂತ್ರ. ಈ ಮಂತ್ರದಿಂದ ಆತ ಶ್ರೀರಾಮನನ್ನು ಉಪಾಸನೆ ಮಾಡ್ತಿರ್ತಾನೆ. ಉತ್ತಮ ಶ್ಲೋಕ ಅಂದ್ರೆ ಉತ್ತಮವಾದ ಕೀರ್ತಿ ಉಳ್ಳವನು. ಆರ್ಯ ಲಕ್ಷಣ ಶೀಲವ್ರತಾಯ ನಮಃ, ಶ್ರೇಷ್ಠ ವ್ಯಕ್ತಿಗಳಿಗೆ ಈತ ಒಂದು ಮಾದರಿ. ಜಗತ್ತಿನಲ್ಲಿ ಆದರ್ಶ ಜೀವನ ನಡೆಸುವವರಿಗೆ ಇವನು ಆದರ್ಶ. ಎಲ್ಲಾ ಜೀವರಿಗೂ ಆಶ್ರಯ ಕೊಡುವಂಥವನು. ಉಪಶ್ರಿತಾತ್ಮ, ಉಪಾಸಿತ ಲೋಕ, ಎಲ್ಲಾ ಲೋಕಗಳನ್ನು ಕೂಡ ಈತ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಸಾಧುವಾದ ನಿಕರ್ಷಣಾಯ ನಮಃ, ಇದೊಂದು ಬಹಳ ಅದ್ಭುತವಾದ್ದು. ಸಜ್ಜನರು ಅಂತನ್ನೋದನ್ನ ಹೇಗೆ ಪರೀಕ್ಷೆ ಮಾಡಬೇಕು? ಒಬ್ಬ ಮನುಷ್ಯ ಸಜ್ಜನ ಹೌದೋ ಇಲ್ಲೋ ಅಂತ ಸಾಣೆಕಲ್ಲಿ ಹೆಚ್ಚು ತಿಕ್ಕು ನೋಡ್ಬೇಕು ಅಂತಂದ್ರೆ, ನಾನು ಪ್ರಾಮಾಣಿಕನಾಗಿದ್ದಾನೆ, ಏನೂ ಕದ್ದಿಲ್ಲ, ಪರಸ್ತ್ರೀಯ ಕಡೆ ಕಣ್ಣು ಹಾಯಿಸಿಲ್ಲ, ಅದಷ್ಟೇ ಅಲ್ಲ, ಪರಮಾತ್ಮನಲ್ಲಿ ಆಸಕ್ತನಾಗಿದ್ದಾನೋ ಇಲ್ಲ. ಒಬ್ಬ ನಾಸ್ತಿಕನೂ ಕೂಡ ಕೆಲವೊಂದು ಬಾರಿ ಸಜ್ಜನಾಗಿರ್ಬೋದು, ಪ್ರಾಮಾಣಿಕ ಆಗಿರ್ಬೋದು, ಪರೋಪಕಾರಿಯಾಗಿ ಬದುಕ್ತಿರ್ಬೋದು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಸಜ್ಜನ ಆಗಬೇಕಾದ್ರೆ ಭಗವದ್ಭಕ್ತ ಆಗಬೇಕು. ಇವೆಲ್ಲ ಮಾತು ನಮಗೆ ನೆನಪಿರಬೇಕು. ನಮ್ಮ ಸಾಧುವಾದ ನಿಕರ್ಷಣಾಯ, ಸಜ್ಜನರು ಅನ್ನುವಂಥ ಒಂದು ಶಬ್ದಕ್ಕೇನೆ ಈತ ಒಂದು ಒರೆಗಲ್ಲಿನಂತೆ ಇರುವಂಥ ಹೆದ್ದೈವ. ನಮೋ ಬ್ರಹ್ಮಣ್ಯ ದೇವಾಯ, ಎಲ್ಲ ಬ್ರಾಹ್ಮಣರಿಗೂ ಜ್ಞಾನಿಗಳಿಗೂ ಪ್ರಿಯನಾದವನು. ಮಹಾಪುರುಷಾಯ ಮಹಾರಾಜಾಯ ನಮಃ ಅಂತ ಮಂತ್ರ. ಇದಕ್ಕೆ ಸುಮ್ಮನೆ ಒಂದು ಸಲಹೆ, ಈ ಗಾಯತ್ರಿ ಮಂತ್ರ, ಅಷ್ಟಾಕ್ಷರ, ಉಳಿದ ಯಾವುದೇ ಹೈಗ್ರೀವ, ವೇದವ್ಯಾಸ, ಧನ್ವಂತರಿ ಇವೆಲ್ಲ ಮಂತ್ರಗಳನ್ನು ನಾವು ನಿತ್ಯ ಜಪ ಮಾಡಬೇಕಾದ್ರೆ, ಆ ಜಪವನ್ನು ಈಗಾಗಲೇ ಮಾಡ್ತಿರುವಂಥ ಯಾರಾದರೂ ಹಿರಿಯ ಸನ್ಯಾಸಿಗಳು ಅಥವಾ ಹಿರಿಯ ವಿದ್ವಾಂಸರು
ಸಾಮಾನ್ಯವಾಗಿ ಎಲ್ಲ ಸನ್ಯಾಸಿಗಳ ಕಡೆಯಿಂದ ತಗೊಳ್ತಿರ್ತಾರೆ. ಅಂಥದನ್ನೆಲ್ಲ ಅದನ್ನು ತಗೊಂಡು ನಿತ್ಯ ಜಪ ಮಾಡ್ತಾರೆ ಎಲ್ಲರೂ ಕೂಡ. ಇಲ್ಲಿ ಏನು ಮಂತ್ರಗಳು ಬಂದಿವೆ ಅಲ್ಲ ಈ ಭಾಗವತದಲ್ಲಿ, ಪ್ರಾಯ ಇದಕ್ಕೆ ಅಷ್ಟು ಉಪದೇಶ ಏನು ಬೇಕಾಗಿಲ್ಲ. ಇಲ್ಲಿರೋ ಮಂತ್ರಗಳನ್ನೇ ನಿತ್ಯ ನಮ್ಮ ಸಂತೋಷಕ್ಕಾಗಿ ಮಂಗಳಾರತಿ ಮಾಡುವಾಗ ಮತ್ತು ಅಭಿಷೇಕ ಮಾಡುವಾಗ ಬೇರೆ ಯಾವುದೇ ಸಂದರ್ಭದಲ್ಲಿ ಇವನ್ನೆಲ್ಲ ನಾವು ಉಪಯೋಗ ಮಾಡ್ಕೊಳ್ಬೋದು. ಉಪದೇಶ ಆದರೆ ಬಹಳ ಒಳ್ಳೆಯದು. ಭಾಗವತವನ್ನು ಅನೇಕ ಬಾರಿ ಸಪ್ತಾಹ ಮಾಡಿ ಭಾಗವತದಲ್ಲಿ ವಿಶೇಷ ಸಿದ್ಧಿ ಪಡ್ಕೊಂಡಿರುವಂಥ ವ್ಯಕ್ತಿಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಅಂಥವ್ರ ಕಡೆಯಿಂದ ಇದನ್ನು ಉಪದೇಶ ಪಡ್ಕೊಂಡ್ರೆ ಬಹಳ ಒಳ್ಳೆಯದು. ನಾನು ಹೇಳಿದ್ದೆ ಹಿಂದೆ ನಾರಾಯಣ ವರ್ಮ ಈ ಭಾಗವತದ ಮಂತ್ರವನ್ನು ಸುವಿದ್ಯೇಂದ್ರ ಸ್ವಾಮಿಗಳ ಕಡೆಯಿಂದ ಉಪದೇಶ ಪಡ್ಕೊಂಡಿದ್ದೆ ಅಂತ. ಆವಾಗ ಅವ್ರು ಹೇಳಿದರು, ಬ್ರಹ್ಮಸೂತ್ರ ಭಾಷ್ಯ ಅನುವ್ಯಾಖ್ಯಾನ ಇವೆಲ್ಲ ಪಾಠ ನಿಮಗೆ ಆಗಿರೋದ್ರಿಂದ, ಎಲ್ಲ ವೇದಗಳು ಪಾಠ ಆಗಿರೋದ್ರಿಂದ ನಿಮಗೆ ಉಪದೇಶದ ಅವಶ್ಯಕತೆ ಏನಿಲ್ಲ, ಆದರೂ ಬೇಕು ಅಂದರೆ ಕೊಡ್ತೀನಿ ಅಂತ ಹೇಳಿದರು. ಆ ಥರ ತೊಗೊಂಡ್ರೆ ಒಳ್ಳೆಯದು. ನಮಗೆ ಯಾವ ಮಂತ್ರ ಬೇಕೋ ಅದು. ಯಾಕಂದ್ರೆ 15 ಮಂತ್ರ ಇದೆ. ಆ ಉಳಿದ ಮಂತ್ರಗಳಿಗಿಂತ ಸ್ವಲ್ಪ ವೈಶಿಷ್ಟ್ಯ ಇದೆ ಇದರಲ್ಲಿ. ತಂತ್ರಸಾರದಲ್ಲಿ ಹೇಳಿದ ಮಂತ್ರಗಳಿಗಿಂತ ಇದರಲ್ಲಿ ಒಂದು ವೈಶಿಷ್ಟ್ಯ ಇದೆ. ಮತ್ತು ಯಾವುದು ಕಡಿಮೆ ಯಾವುದು ಹೆಚ್ಚು ನಾನು ಹೇಳ್ತಿಲ್ಲ, ನನ್ನ ಗಮನ ಸೆಳೆದ ಮಂತ್ರಗಳು ಅಂತ ಹೇಳಿದೆ. ಯಾಕೆನ್ನೋದು ಮುಂದೆ ಗೊತ್ತಾಗ್ತದೆ ಇವತ್ತು ನಾಳೆ. ಮಹಾಪುರುಷಾಯ ಮಹಾರಾಜಾಯ ನಮಃ ಅಂತ ಇದು ರಾಮನ ಕುರಿತಾದ ಮಂತ್ರ. ಇನ್ನು ಮುಂದೆ ನಾವು ನೋಡಬೇಕಾದಂಥ ಮಂತ್ರ ಅದೇ. ಇದು ಹನುಮಂತರ ಬಗ್ಗೆ ಬಂದಿದ್ದರಿಂದ ನಾನು ಈ ಬ್ರಹ್ಮಗುರು ಪವಮಾನರಾಯರು ಅಂತ ಇಲ್ಲಿ ತಗೊಂಡೆ. ಇನ್ನು ಮುಂದೆ ಅದೇ ಅಲ್ಲ, ಈ ಮತ್ತೊಂದು ಮಂತ್ರ ಇದೆ 18ನೇ ಅಧ್ಯಾಯದಲ್ಲೇ. ಆ 18ನೇ ಅಧ್ಯಾಯದಲ್ಲೇ 2ನೇ ಶ್ಲೋಕದಲ್ಲಿ ಮತ್ತೊಂದು ಮಂತ್ರ ಇದೆ. ಅದು ಪ್ರಾಯ ಈ ಹಯಗ್ರೀವ ಮಂತ್ರ. ಅದು ತಥಾಚ ಭದ್ರಶ್ರವ ನಾಮ ಧರ್ಮ ಸುತಃ ತತ್ಕುಲ ಪತಯ ಪುರುಷಾಃ ಭದ್ರಾಶ್ವೇ ಸಾಕ್ಷಾತ್ ಭಗವತೋ ವಾಸುದೇವಸ್ಯ ಪ್ರಿಯಾಂ ತನುಂ ಧರ್ಮಮಯೀಂ ಹಯಶೀರ್ಷಾಭಿಧಾನಾಂ ಪರಮೇಣ ಸಮಾಧಿನಾಂ ಸನ್ನಿಧಾಪ್ಯ ಇದಮಭಿಗೃಣಂತಹ ಉಪಧಾವಂತಿ. ಭದ್ರಾಶ್ವ ಖಂಡ ಅಂತ, ಈ ಕೇತಮಾಲಾ ಖಂಡ ಅಂತ ಮುಂದೆ ಬಂತಲ್ಲ, ಅಂಥದ್ದು ಇದೊಂದು ಖಂಡ. ಅಲ್ಲಿ ಭದ್ರಶ್ರವ ಅಂತ ಒಬ್ಬ, ಅವನ ಕುಲದ ಹಿರಿಯರು ಇವರೆಲ್ಲ ಧರ್ಮ ಪ್ರವರ್ತಕನಾದಂಥ, ಎಲ್ಲ ವಿದ್ಯೆಗಳಿಗೂ ಉಪದೇಶಕನಾದಂಥ ಆ ಭಗವಂತನ ಹಯಗ್ರೀವ ಅನ್ನುವ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾರೆ. ಉಳಿದ ಮಂತ್ರಗಳಿಗೆ ನಾವು ಹೋಲಿಸಿದ್ರೆ ಇದು ಬಹಳ ತುಂಬ ಸಂಕ್ಷಿಪ್ತವಾದ ಮಂತ್ರ ಇದು. ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮಃ, ಇಷ್ಟೇ ಮಂತ್ರ. ನಮೋ ಭಗವತೆ, ಭಗವಾನ್ ಅಂದ್ರೆ ಸಕಲ ಸದ್ಗುಣ ಪರಿಪೂರ್ಣ ಅಂತ ಅರ್ಥ. ಧರ್ಮಾಯ, ಜಗಜ್ಜನ್ಮಾದಿ ಕರ್ತೃತ್ವ ಮೊದಲಾದ ಗುಣವೈಶಿಷ್ಟ್ಯಗಳನ್ನು ಒಳಗೊಂಡವನು, ಅದೇ ಅವನು ಧರ್ಮ. ಆತ್ಮಶೋಧನಾಯ ಅಂದ್ರೆ ಅಶುದ್ಧ ಬುದ್ಧಿ ಇದ್ದಂಥ ಜೀವರನ್ನ ಮೇಲೆತ್ತಿ ಅವರ ದೇಹ ಮನಸ್ಸು ವಾಕ್ಗಳನ್ನು ಶುದ್ಧಪಡಿಸುವವನು. ಶ್ರೇಷ್ಠವಾದ ಮಂತ್ರ. ಇದು ಯಾಕೆ ತಂತ್ರಸಾರದಲ್ಲಿ ಹೇಳಿದ ಮಂತ್ರಗಳಿಗಿಂತ ಇದು ನನ್ನ ಗಮನ ಸೆಳೆದಿದ್ದು ಯಾಕೆ ಅಂತ ಹೇಳ್ತೇನೆ. ಆ ಮಂತ್ರ ಕೀಳು ಅಂತ ಹೇಳ್ತಿಲ್ಲ, ಅಂತ ಮೂರ್ಖತೆ ನಾನು ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಏನು ಮಂತ್ರ ಇದೆ ಅಂದರೆ ಹಾಂ ಹಯಗ್ರೀವಾಯ ನಮಃ, ಆ ಕಡೆ ಈ ಕಡೆ ಓಂಕಾರ. ಹಯಗ್ರೀವ, ಹಯದ ಮುಖ ಇದ್ದವನು ಅಷ್ಟೇ ಅಲ್ಲಿ ನಾವು ಕಾಣೋದು. ಆ ಮಂತ್ರಗಳಿಗೆ 100 ಇರ್ಬೋದು, 1000 ಅರ್ಥ ಇರಬಹುದು. ನಮಗೆ ಇಲ್ಲಿ ಹೆಚ್ಚಿನ ಅರ್ಥಗಳು ಸ್ಪಷ್ಟವಾಗಿ ತಿಳಿಯುವಂತೆ ಇವೆ. ಯಾಕಂದ್ರೆ ಅಲ್ಲಿ ಆ ಮಂತ್ರ ಶಾರ್ಟ್ ಆದ್ರಿಂದ ಅದನ್ನು ನಮ್ಮಂಥವ್ರಿಗೆ ಅಲ್ಪರಿಗೆ ಹೆಚ್ಚು ಅರ್ಥದ ಮೇಲೆ ಸಿಗೋದಿಲ್ಲ. ಇದು ಭಗವತೆ ಧರ್ಮಾಯ ಆತ್ಮಶೋಧನಾಯ ಹೆಚ್ಚಿನ ಅರ್ಥಗಳನ್ನು ಹೊಮ್ಮಿಸುವಂಥದ್ದಾದ್ರಿಂದ ಅಲ್ಲಿ ಬಂದಿರುವ ಮಂತ್ರಗಳಿಗಿಂತ, ಮತ್ತು ಇವು ಎಲ್ಲ ಮಂತ್ರಗಳು ಸ್ವಯಂ ವೇದವ್ಯಾಸ ರೂಪಿಯಾದ ಭಗವಂತ, ಹಯಗ್ರೀವ ರೂಪಿಯಾದ ಭಗವಂತನಿಂದಲೇ ಹೊರಟದ್ದು. ಯಾವುದು ಕೀಳು ಯಾವ್ದು ಮೇಲಂತಲ್ಲ, ನಮ್ಮ ಗಮನ ಸೆಳೆದ ಮಂತ್ರಗಳು ಅಂತ ನಿಮ್ಮ ಮುಂದೆ ಇದನ್ನು ಹೇಳ್ತಿದ್ದೇನೆ ಅಷ್ಟೇ. ಹೀಗೆ ಸುಲಭವಾಗಿದೆ. ಮತ್ತೆ ಆ ತಂತ್ರಸಾರದಲ್ಲಿ ಬಂದಂತಹ ಮಂತ್ರಗಳಂತೆ ಅಷ್ಟು ಇದಕ್ಕೆ ಕಟ್ಟುಪಾಡು, ಛಂದ, ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಇವೆಲ್ಲ ಬೇಕಾಗಿಲ್ಲ. ಅದೇನು ಹೇಳಲಿಲ್ಲ ಇಲ್ಲಿ. ಹಾಗಾಗಿ ಹೆಚ್ಚು ಉಪದೇಶದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲದೇನೆ ಇದನ್ನು ನಾವು ನಮಗೆ ಯಾವ ಮಂತ್ರ ಬೇಕೋ ಅದನ್ನು ನಿತ್ಯಾನುಷ್ಠಾನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಇರುವಂಥ ಕೆಲವು ಮಂತ್ರ. ಇದು ಹಯಗ್ರೀವ ಮಂತ್ರ ಯಾಕೆ ಹೇಳಿದೆ ಅಂದರೆ ಅದು ಕೂಡ ಈ ಹಯಗ್ರೀವ ರೂಪಿಯಾದ ಭಗವಂತನಿಂದಲೇ ಚತುರ್ಮುಖ ಬ್ರಹ್ಮ ಎಲ್ಲಾ ವಿದ್ಯೆಗಳನ್ನು ಪಡ್ಕೊಂಡಿದ್ದ. ಅದಕ್ಕಾಗಿ ಈ ರಾಮನ ಮಂತ್ರ ಮತ್ತು ಹಯಗ್ರೀವ ಮಂತ್ರ ಎರಡನ್ನೂ ಕೂಡ ನಾನು ಇಲ್ಲಿ ಈ ಬ್ರಹ್ಮಗುರು ಪವಮಾನರಾಯರಿಗೆ ಜೋಡಿಸಿ ಹೇಳಿದೆ. ವಸುಧ ಇಲ್ಲಿ ಬಂದದ್ದು ಭದ್ರಶ್ರವ ಅಂತ ಒಬ್ಬ ವ್ಯಕ್ತಿ ಬಗ್ಗೆ, ಅವನ ಬಗ್ಗೆ ಇಲ್ಲಿ ಬರಲಿಲ್ಲ ಮುಂದೆ ಎಲ್ಲಿಯೋ ಹರಿಕಥಾಮೃತಸಾರದಲ್ಲಿ ಮುಂದೆ ಯಾರ್ಯಾರ ಬಗ್ಗೆ ಬರ್ತದಲ್ಲ. ಉದಾಹರಣೆಗೆ ಪೃಥ್ವಿ ಬಗ್ಗೆ ಬಂದರೆ ಆ ಪೃಥ್ವಿಯ ವರಾಹನ ಹೇಗೆ ಸ್ತೋತ್ರ ಮಾಡ್ತಾರೆ ಅಂತ ವರಾಹನ ಮಂತ್ರದ ಬಗ್ಗೆ ಹೇಳ್ತೇನೆ. ಆದರೆ ಭದ್ರಶ್ರವನ ಬಗ್ಗೆ ಮುಂದೆ ಬಂದಿಲ್ಲ. ಆದರೆ ಹಯಗ್ರೀವ ಮಂತ್ರವನ್ನು ಹೇಳಬೇಕು ನಿಮ್ಮ ಮುಂದೆ ಅಂತ ಅನಿಸ್ತು. ಅದಕ್ಕಾಗಿ ಅದನ್ನ ಬ್ರಹ್ಮಗುರು ಪವಮಾನರಾಯರ ಪದ್ಯಕ್ಕೆ ಹೊಂದಿಸಿಕೊಂಡೆ ಇಷ್ಟೇ. ಮುಂದೆ ಸರಸ್ವತಿ ಭಾರತೀಯರ ಸ್ತುತಿ ಇದೆ 7ನೇ ಪದ್ಯದಲ್ಲಿ. ಅದಕ್ಕೆ ಹೊಂದಿಕೊಂಡಂತೆ ಈ 5ನೇ ಸ್ಕಂದದಲ್ಲಿ, ಇದೇ ಸ್ಕಂದದಲ್ಲಿ 22ನೇ ಅಧ್ಯಾಯದಲ್ಲಿ
31ನೇ ಪದ್ಯ ಅದು. ಅಲ್ಲಿ ಶಿಂಶುಮಾರ ರೂಪಿಯಾದ ಭಗವಂತನ ಒಂದು ಸ್ತೋತ್ರ ಇದೆ. ಅದನ್ನು ನಾನು ಇಲ್ಲಿ ಯಾಕೆ ಸೇರಿಸಿದೆ ಅಂತಂದ್ರೆ, ವಸ್ತುತಃ ಅಲ್ಲಿರೋದು ಅದು ಆ ಶಿಂಶುಮಾರ ರೂಪಿಯಾದ ಭಗವಂತನ ಆರಾಧನೆ ಮಾಡ್ತಾರೆ ಯಾರು ಅಂತ ಹೇಳಿದ್ದು ಅದನ್ನ ಇಲ್ಲಿ ಸರಸ್ವತಿ ಭಾರತೀಯರು ಅಂತ ಅಲ್ಲಿ ಹೇಳಲಿಲ್ಲ. ಅದು ನಾನು ಇಲ್ಲಿ ಯಾಕೆ ಸೇರಿಸ್ಕೊಂಡೆ, ಸೇರಿಸ್ಕೊಳ್ಳಿ ಒಂದು ಉದ್ದೇಶ ಇದೆ. ಇವರೆಲ್ಲ ಕಾಲಮಾನಿನಿಯರು. ಹಿಂದೊಂದ್ಸರಿ ಬಂದಿತ್ತು, ಈ ಕೆಲವು ಪದ್ಯಗಳ ಹಿಂದಿನ ಬಂದಿತ್ತು, ಮತ್ತು ಅದಕ್ಕಿಂತ ಹಿಂದೊಂದು ಸಂಧಿಯಲ್ಲಿ ಕೂಡ ಬಂದಿತ್ತು. ಸರಸ್ವತಿ ಭಾರತೀಯರೆಲ್ಲರೂ ಕೂಡ ಕಾಲಮಾನಿನಿಯರು. ಅದಕ್ಕೆ ಭಾಗವತದ ಆಧಾರನೂ ಕೂಡ ಕೊಟ್ಟು ಅವ್ರು ಯಾಕೆ ಕಾಲಮಾನಿನಿಯರು ಅನ್ನೋದು ನಾನು ಹೇಳಿದ್ದೆ. ಅದಕ್ಕಾಗಿ ಕಾಲಕ್ಕೆ ಅವರು ಅಭಿಮಾನಿನಿಯರಾದ್ರಿಂದ ಕಾಲಚಕ್ರಕ್ಕೆ ಯಾರು ಪ್ರವರ್ತಕನಾದಂತಹ ಶಿಂಶುಮಾರ ರೂಪಿಯಾದ ಭಗವಂತ ಇದ್ದಾನೆ ಅವನ ಮಂತ್ರವನ್ನ ಆ ಸರಸ್ವತಿ ಭಾರತೀಯರ ಪದ್ಯಕ್ಕೆ ಹೊಂದಿಸಿಕೊಂಡಷ್ಟೆ. ವಾಸುದೇವನ ಮೂರ್ತಿ ಹೃದಯಾಕಾಶ ಮಂಡಲ ಮಧ್ಯದಲ್ಲಿ ತಾರೇಶನಂದದಿ ಕಾಣುತ್ತಾ ಅತಿ ಸಂತೋಷದಲ್ಲಿ ತುತಿಪ ಅಂತ ಬಂತು. ಅದ್ಯಾವುದು ಮಂತ್ರ ಅಂತಂದ್ರೆ ಈ ಶಿಂಶುಮಾರ ರೂಪಿಯಾದ ಭಗವಂತನ ಮಂತ್ರ. ಆ ಶಿಂಶುಮಾರನ ಮೈಯಲ್ಲಿ ಏನೇನು, ತುದಿಯಲ್ಲಿ ಯಾವ ದೇವತೆಗಳು, ಬಾಲದಲ್ಲಿ ಯಾವ ದೇವತೆಗಳು, ದವಡೆಯಲ್ಲಿ ಯಾವ ದೇವತೆ ಅಂತ ಹೀಗೆಲ್ಲ ಅದನ್ನ ತುಂಬಾ ವರ್ಣನೆ ಮಾಡ್ತಾರೆ ಸಾಕಷ್ಟು. ಯಸ್ಯ ಪುಚ್ಛಾಗ್ರೇ ಅವಾಕ್ಷರ ಸಹ ಕುಂಡಲೀಭೂತ ದೇಹಸ್ಯ ಧ್ರುವ ಉಪಕಲ್ಪಿತ ತಸ್ಯ ಲಾಂಗೂಲೆ ಪ್ರಜಾಪತಿ ಅಗ್ನಿ ಇಂದ್ರ ಧರ್ಮ ಇತಿ. ನಿಮ್ದು ವರ್ಣನೆ ಯಾಕೆ ಮಾಡಿದೆ ಅಂದ್ರೆ, ಈ ಶಿಂಶುಮಾರ ರೂಪಿಯಾದ ಭಗವಂತನ ರೂಪ ಪ್ರತಿಮಾ ಎಲ್ಲ ಕಡೆ ಇರೋದಿಲ್ಲ. ಕೆಲವರು ಅಭಿಪ್ರಾಯದಂತೆ ತೀರ್ಥ ಮಾಡಲಿಕ್ಕೆ ಶಾಲಗ್ರಾಮ, ಸುದರ್ಶನ, ಚಕ್ರಾಂಕಿತ, ವಿಷ್ಣುಪಾದ, ಕೃಷ್ಣನ ಮೂರ್ತಿ ಹೇಗಬೇಕು ಹಾಗೆ ಶಿಂಶುಮಾರನ ರೂಪ ಒಂದು ವಿಗ್ರಹನೂ ಬೇಕು ಅಂತಾರೆ. ಅದು ಬೇಕು ಕಡ್ಡಾಯ ಅಂತ ಕೆಲವರು ಅಂತಾರೆ. ಕಡ್ಡಾಯ ಏನಲ್ಲ, ಆದರೂ ನಾನು ಒಂದು ಶಿಂಶುಮಾರನ ವಿಗ್ರಹವನ್ನು ತಂದು ಇಟ್ಕೊಂಡೆ ಹಿಂದೊಂದು ಬಾರಿ, ಈ 1-2-3 ವರ್ಷದ ಹಿಂದೆ. ಅದು ಹೇಗೆ ಶಿಂಶುಮಾರ ಅಂದ್ರೆ ಚೇಳೋದು. ಇನ್ನು ಯಾಕೆ ಹೇಳಿದಂದ್ರೆ ಕುಂಡಲೀಭೂತ ದೇಹಸ್ಯ, ಈ ಚೇಳಿನಂತೆ ಅದು ಸುತ್ತಿಕೊಂಡಿರ್ತದೆ. ಹಾವು ಹೇಗೆ ಸುತ್ತಕೊಂಡಿರ್ತದಲ್ಲ ಕುಂಡಲ, ಅದರಂತೆ ಅದು ಸುತ್ತಕೊಂಡಿರ್ತದೆ. ಅವನು ಬಾಲದಲ್ಲಿ ಪ್ರಜಾಪತಿ, ಅಗ್ನಿ, ಇಂದ್ರ, ಧರ್ಮ ಮೊದಲಾದ ನಕ್ಷತ್ರಗಳನ್ನ ಇಟ್ಕೊಂಡಿದ್ದಾನೆ. ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ. ಈ ಧ್ರುವ ನಕ್ಷತ್ರ ಈ ಧ್ರುವ ಹೋಗಿದ್ದದ್ದು. ಈ ಧ್ರುವನಿಗೆ ಹೆಣ್ಣು ಕೊಟ್ಟ ಮಾವ ಶಿಂಶುಮಾರ ರೂಪಿಯಾದ ಭಗವಂತ. ಧ್ರುವನಿಗಿಬ್ರು ಹೆಂಡಂದ್ರು, ಅದೆಲ್ಲ ಮುಂದೆ ಭಾಗವತ ಹೇಳುವಾಗ ಹೇಳ್ತೀನಿ. ಧ್ರುವನಿಗೆ ಹರಿಗುರುಗಳು ಅನುಗ್ರಹ ಮಾಡಿದ್ದಂತದ್ದು ಅಂತಂದ್ರೆ, ಹರಿ ತನ್ನ ಮಗಳನ್ನು ಕೊಟ್ಟ, ವಾಯು ತಾನೇ ಯಾಕೆ ಸುಮ್ಮನೆ ಬೀಳ್ಬೇಕು ಅಂತೇಳಿ ವಾಯುನು ತನ್ನ ಮಗಳನ್ನು ಕೊಟ್ಟ. ಇಬ್ರು ತನ್ನ ಮಗಳನ್ನು ಕೊಟ್ಟು ಆ ಧ್ರುವನಿಗೆ ಮದುವೆ ಮಾಡಿದ್ರು. ಅದಕ್ಕೆ ಬಾಲದ ತುದಿಯಲ್ಲಿ ಧ್ರುವ ಇದ್ದಾನೆ. ಬಾಲದ ಬುಡದಲ್ಲಿ ಧಾತೃ, ವಿಧಾತೃ ಅಂತ ನಕ್ಷತ್ರಗಳು, ಸಪ್ತರ್ಷಿ ನಕ್ಷತ್ರಗಳು, ಅಭಿಜಿತ್ ಮೊದಲಾದ ನಕ್ಷತ್ರಗಳು ಇವೆಲ್ಲ ಇವೆ. ಯಥಾ ಶಿಂಶುಮಾರಸ್ಯ ಕುಂಡಲ ಭೋಗ ಸನ್ನಿವೇಶಸ್ಯ, ಆ ಸುತ್ತಾಗಿ ಅದು ಚೇಳಿದ್ದಾಗ ಅದು ಹೇಗೆ ಕಾಣಿಸ್ತದೋ ಅಲ್ಲೆಲ್ಲ ಆಯಾ ರೂಪಗಳಿವೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಪುನರ್ವಸು ಮತ್ತು ಪುಷ್ಯ ನಕ್ಷತ್ರಗಳು ಇದೆಲ್ಲ ಆತನ ಈ ಸೊಂಟದಲ್ಲಿವೆ. ಮತ್ತೆ ಆರ್ದ್ರ, ಆಶ್ಲೇಷ ನಕ್ಷತ್ರಗಳು ಎಡ ಬಲ ಪಾದಗಳಲ್ಲಿವೆ. ಅಭಿಜಿತ್ ಉತ್ತರಾಷಾಢಗಳು ಬಲ ಮೂಗಿನಲ್ಲಿ ಮತ್ತು ಎಡ ಮೂಗಿನಲ್ಲಿವೆ. ಶ್ರವಣ ಮತ್ತು ಪೂರ್ವಾಷಾಢ ನಕ್ಷತ್ರಗಳು ಬಲ ಎಡ ಕಣ್ಗಳಲ್ಲಿವೆ. ಧನಿಷ್ಠ ಮೂಲ ನಕ್ಷತ್ರಗಳು ಬಲ ಎಡ ಕಿವಿಗಳಲ್ಲಿ. ಮಘಾನು ನಕ್ಷತ್ರ, ಮಘ ಮೊದಲಾದ 8 ನಕ್ಷತ್ರಗಳು ಅವೆಲ್ಲ ಅವನ ಬಲಭಾಗವನ್ನು ಆಶ್ರಯಿಸಿಕೊಂಡಿವೆ. ಶತಭಿಷ, ಜ್ಯೇಷ್ಠ ಅನ್ನುವಂಥ 2 ನಕ್ಷತ್ರ 2 ಹೆಗಲುಗಳಲ್ಲಿವೆ. ಅಂತೂ ಅದೇನೊಂದು ಶಿಂಶುಮಾರ, ಆ ನಕ್ಷತ್ರಗಳನ್ನು ಆಕಾಶದಲ್ಲಿ ನೋಡಿದರೆ ಆ ನಕ್ಷತ್ರಗಳು ಅಲ್ಲಲ್ಲಿ ಇರೋದನ್ನೆಲ್ಲ ಒಂದು ಚಿತ್ರ ಹಾಕಿ ನೋಡಿದರೆ ಅದೊಂದು ಚೇಳಿನಂತೆ ಕಾಣಿಸ್ತದೆ. ಅದು ಚೇಳಿನ ರೂಪದ ಭಗವಂತನ ಆರಾಧನೆ. ಒಟ್ಟಾರೆ ಶಿಂಶುಮಾನದ ಆರಾಧನೆಯೇ ಕಾಲರೂಪಿಯಾದ ಭಗವಂತನ ಆರಾಧನೆ. ಬಲ ದವಡೆಯಲ್ಲಿ ಅಗಸ್ತ್ಯ, ಕೆಳಗಿನ ದವಡೆಯಲ್ಲಿ ಯಮ ನಕ್ಷತ್ರ ಅಂತೆ, ಕೇಳಲಿಕ್ಕಿಲ್ಲ ನಾವು. ಉತ್ತರಹನವು ಅಗಸ್ತ್ಯ, ಅಧರಹನವು ಯಮ ನಕ್ಷತ್ರ ಅಂತೇಳಿ. ಮುಖದಲ್ಲಿ ಕುಜ ಅಂದ್ರೆ ಮಂಗಳ, ಉಪಸ್ಥದಲ್ಲಿ ಶನೈಶ್ಚರ, ಕುತ್ತಿಗೆಯಲ್ಲಿ ಗುರು, ಎದೆಯಲ್ಲಿ ರವಿ, ಹೃದಯದಲ್ಲಿ ನಾರಾಯಣ, ಮನಸ್ಸಿನಲ್ಲಿ ಚಂದ್ರ, ನಾಭಿಯಲ್ಲಿ ಶುಕ್ರ, ಆತನ ಸ್ತನಗಳಲ್ಲಿ ಅಶ್ವಿನಿ ದೇವತೆಗಳು, ಪ್ರಾಣಾಪಾನಗಳಲ್ಲಿ ಬುಧ, ಕಂಠದಲ್ಲಿ ರಾಹು, ಸರ್ವಾಂಗಗಳಲ್ಲಿ ಕೇತು, ರೋಮಗಳಲ್ಲಿ ಬೇರೆ ಬೇರೆ ನಕ್ಷತ್ರಗಳಿವೆ. ಅಂತೂ ಇಂಥ ಶಿಂಶುಮಾರ ರೂಪಿಯಾದ ಭಗವಂತನ ವರ್ಣನ ಅದು. ಅವನ ರೂಪದ ವರ್ಣನೆ ಏನು? ಇದು ಅಹರಹ ಸಂಧ್ಯಾಯ ಪ್ರಯತೋ ನಿರೀಕ್ಷಮಾಣ ಉಪತಿಷ್ಠೇತ್. ಸಂಧ್ಯಾಕಾಲದಲ್ಲಿ ಶಿಂಶುಮಾರ ರೂಪಿಯಾದ ಭಗವಂತನ ಆರಾಧನೆ ಮಾಡಬೇಕು ಅಂತ ಅಲ್ಲಿ ವರ್ಣನೆ ಇದೆ. ಅದೇನು? ಶಾರ್ಟ್ ಆದ ಮಂತ್ರ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ಅನಿಮಿಷಾಂಪತಯೇ ಮಹಾಪುರುಷಾಯ ಧೀಮಹಿ.
ಇದು ಆ ಶಿಂಶುಮಾರ ರೂಪಿಯಾದ ಭಗವಂತನ ಆರಾಧನೆ. ಜ್ಯೋತಿರ್ಲೋಕಾಯ, ಇಡೀ ನಕ್ಷತ್ರಗಳು ಗ್ರಹಗಳನ್ನು ತನ್ನ ಮೈಯಲ್ಲಿ ಇಟ್ಕೊಂಡವನು. ಕಾಲ ಅಯನಾಯ, ಕಾಲ ಅವಲಂಬಿಸಿಕೊಂಡಿರೋದು ಇವನಿಂದ, ಇವನು ಕೆಲಸ ಮಾಡ್ತಾನೆ, ಅದರಿಂದ ಕಾಲ ಕೆಲಸ ಮಾಡ್ತಿದೆ. ಕಾಲ ಅಯನಾಯ ಅನಿಮಿಷಾಂಪತೆಯೇ, ಮತ್ತೆ ದೇವತೆಗಳಿಗೆ ಈತ ಒಡೆಯನಾಗಿದ್ದಾನೆ. ಮಹಾಪುರುಷಾಯ ಧೀಮಹಿ ಅಂತ ಇಷ್ಟು ಮಂತ್ರ, ಆ ಶಿಂಶುಮಾರ ರೂಪಿಯಾದ ಭಗವಂತನ ಮಂತ್ರ. ಈ ಶಿಂಶುಮಾರ ರೂಪಿಯಾದ ಭಗವಂತನ ಮಂತ್ರವನ್ನ ರೂಪಂ ಹರೇಹೇ ಮಂತ್ರಕೃತ ತ್ರಿಕಾಲಂ, 3 ಕಾಲದಲ್ಲಿ ಯಾರಿದನ್ನ ಪಠನ ಮಾಡ್ತಾರೆ ಅವನಿಗೆ 3 ಕಾಲದಲ್ಲಿ ಬರುವಂಥ ಪಾಪ ಎಲ್ಲ ಬೇಗ ನಾಶ ಆಗ್ತದೆ ಅಂತ ಆ ಭಾಗವತ ಅದನ್ನು ವರ್ಣನೆ ಮಾಡಿದೆ. ನಮಸ್ಯತಃ ಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ, ಅಲ್ಲಿಗೆ ಅಧ್ಯಾಯ ಕೂಡ ಮುಕ್ತಾಯ ಆಗ್ತದೆ. ಇದನ್ನ ಇಲ್ಲಿ ಯಾಕೆ ಹೇಳಿದೆ ಅಂದ್ರೆ ಕಾಲಮಾನಿನಿಯರು ಭಾರತೀಯ ಸರಸ್ವತಿಯರು ಅನ್ನೋ ದೃಷ್ಟಿಯಿಂದ ಹೇಳಿದೆ. ಹೌದೌದು, ಈ ಮಂತ್ರಗಳಿಂದ ಅವರು ಅಲ್ಲಿ ಸುಧಾ ಭಾಗವತದಲ್ಲಿ ಸರಸ್ವತಿ ಭಾರತೀಯರು ಶಿಂಶುಮಾರನ್ನ ಈ ಮಂತ್ರದಿಂದ ಜಪ ಮಾಡ್ತಾರೆ ಅಂತ ಇಲ್ಲಿ ಬಂದಿಲ್ಲ. ನಾನು ಅದನ್ನು ಹೊಂದಿಸಿಕೊಂಡೆ ಅಷ್ಟೇ. ಕಾಲಮಾನಿನಿಯರಾದ್ರಿಂದ ಇದನ್ನೆಲ್ಲ ಅವ್ರು ಮಾಡ್ತಾರೆ. ಮಾಡೋದಂತೂ ಸುಳ್ಳಲ್ಲ, ಎಲ್ಲ ರೂಪಗಳನ್ನು ಉಪಾಸನೆ ಮಾಡ್ತಿರ್ತಾರೆ. ಅವರು ಮಾಡೇ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ರೆ ನಮಗೊಂದಿಷ್ಟೇನೋ ಲಾಭ. ಅದಕ್ಕಾಗಿ ಅದನ್ನ ಈಗ ಹೇಳಿದೆ. ಮುಂದೆ ಇದೇ ಕಕ್ಷಾತಾರತಮ್ಯ ಸಂಧಿಯಲ್ಲಿ 13ನೇ ಪದ್ಯ, ಅದು ಕೂಡ ಆಗಿದೆ, ಈಶ್ವರನ ಪದ್ಯ, ಅದು ಕಳೆದ ದಿವಸ ಆಗಿದೆ. 10 ಕಲ್ಪದಲ್ಲಿ ಲವಣೋದಧಿಯೋಳು ಉತ್ತಮ ಶ್ಲೋಕನ ಒಲಿಸಿ. ನಾನು ಈ 13ನೇ ಶ್ಲೋಕಕ್ಕೆ ಯಾಕೆ ಅದನ್ನು ತಗೊಂಡೆ ಅಂದ್ರೆ ಆ ಹಿಂದಿನ ಪದ್ಯಗಳಲ್ಲೆಲ್ಲ ದಕ್ಷ ಯಜ್ಞ ವಿಭಂಜನ, ಯಕ್ಷಸೆಮ್ಮನು, ಯಕ್ಷಪತಿ ಸಖಾಂತಿಗೆಲ್ಲ ಬಂತು. ಉತ್ತಮ ಶ್ಲೋಕನ ಒಲಿಸಿ ಕೃತಕೃತ್ಯನಾಗಿ ಭಗವಂತನ ನೀನು ಉಪಾಸನೆ ಮಾಡಿದೆ ಆ ಲವಣ ಸಮುದ್ರದಲ್ಲಿ ಕೂತ್ಕೊಂಡು ಅಂತ ಬಂತು. ಆ ಭಗವಂತನನ್ನ ಆತ ಯಾವ ಮಂತ್ರದಿಂದ ಉಪಾಸನೆ ಮಾಡ್ತಾನೆ ಅಂತ ಅಲ್ಲೇನು ಹೇಳಲಿಲ್ಲ. ಅದು ಭಾಗವತದ ಈ 5ನೇ ಸ್ಕಂದದಲ್ಲಿ 17ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಅದರ ವರ್ಣನ ಇದೆ. ಅದಕ್ಕಾಗಿ ಇದೇ 13ನೇ ಪದ್ಯವನ್ನೇ ಆ ಶ್ಲೋಕವನ್ನು ಆ ಪದ್ಯವನ್ನು ಇಲ್ಲಿ ಜೋಡಿಸಲಿಕ್ಕಾಗಿ ನಾನು ತಗೊಂಡೆ. ಭವಾನೀನಾಥೈ ಸ್ತ್ರೀಗಣಾರ್ಬುದ ಸಹಸ್ರೈ ಅವರುಧ್ಯಮಾನಃ ಭಗವತಃ ಚತುರ್ಮೂರ್ತೆಃ ಮಹಾಪುರುಷಸ್ಯ ತುರೀಯಾಂ ತಾಮಸೀಂ ಮೂರ್ತಿಂ ಪ್ರಕೃತಿಮಾತ್ಮನಃ ಸಂಕರ್ಷಣ ಸಂಜ್ಞಾಂ ಆತ್ಮಸಮಾಧಿರೂಪೇಣ ಸನ್ನಿಧಾಪ್ಯ ಏತದಭಿಗೃಹ್ಣನ್ ಭವ ಉಪಧಾವತಿ. ಇಳಾವೃತ ಖಂಡ ಅಂತ ಕೇತುಮಾಲಾ ಖಂಡ ಮುಂದೆ ಬಂತಲ್ಲ, ಇವನು ಇಳೋದು ಇಳಾವೃತ ಖಂಡದಲ್ಲಿ ಶಿವ ಅಲ್ಲ, ಕೈಲಾಸದಲ್ಲಿ ಒಂದು ಬೇರೆ ರೂಪ ಇದೆ, ಅದು ಇಳಾವೃತ ಖಂಡದಲ್ಲಿ ಇರ್ತದೆ. ಆ ಮೂಲಕ ಅವರವರು ಯಾವ್ಯಾವ ಲೋಕದಲ್ಲಿದ್ದು ಏನೇನು ಉಪಾಸನೆ ಮಾಡ್ತಾರೆ ಅಂತೆಲ್ಲ ನಾವು ನೋಡಿದಂತೆ ಕೂಡ ಒಂದು ಅಂತ ಒಂದು ಅವಕಾಶ ನಮಗೆ ಸಿಗ್ತದೆ. ಇಳಾವೃತೇತು ಭಗವಾನ್ ಭವ ಏವ ಏಕಃ ಪುಮಾನ, ಅಲ್ಲಿರೋ ಒಬ್ಬನೇ ಗಂಡಸು ಅಂದ್ರೆ ಭವ, ಉಳಿದವರೆಲ್ಲ ಸ್ತ್ರೀಯರೇ ಅಂತೆ. ನಹಿ ಅನ್ಯತ್ರ ಅನ್ಯ ತತ್ರ ನಿವಿಶತಿ ಭವಾನ್ಯಾಹ ಶಾಪ ನಿಮಿತ್ತಜ್ಞ ಯತ್ ಪ್ರವಿಶ್ಯ ಸ್ತ್ರೀಭಾವ ತತ್ ಪಶ್ಚಾತ್ ವಕ್ಷ್ಯಾಮಃ. ಯಾಕೆ ಪುರುಷರು ಬರೋದಿಲ್ಲ ಅಂದ್ರೆ ಹಿಂದೊಮ್ಮೆ ಶಿವಪಾರ್ವತಿಯರಲ್ಲಿ ಏಕಾಂತದಲ್ಲಿದ್ದಾಗ ಋಷಿಗಳು ಹೋಗಿಬಿಟ್ರಂತೆ. ಪಾರ್ವತಿ ಬಹಳ ಲಜ್ಜೆ ಆಯ್ತಂತೆ. ಅದನ್ನ ನೋಡಿ ಶಿವನಿಗೆ ಮನಸ್ಸಿಗೆ ಖೇದಾಗಿ ಇಲ್ಲಿ ಯಾವ ಸ್ತ್ರೀಯು ಇಲ್ಲಿ ಯಾವ ಪುರುಷನೂ ಬರ್ತಕ್ಕದ್ದಲ್ಲ, ಬಂದ ಪುರುಷ ಸ್ತ್ರೀ ಆಗಿಬಿಡ್ತಾನೆ ಶಾಪ ಕೊಟ್ಟ. ಹಾಗಾಗಿ ಪುರುಷರಲ್ಲಿ ಹೋಗೋದೇ ಇಲ್ಲ, ಅಲ್ಲಿರೋ ಒಬ್ಬನೇ ಪುರುಷ ಅಂದ್ರೆ ಅವನೇ ತತ್ಪುರುಷ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ, ಅವನೊಬ್ಬನೇ. ಅದೆಲ್ಲ ಮುಂದೆ ನವಮಸ್ಕಂದದಲ್ಲಿ ಆ ಕಥಾ ಇದೆ. ವರ್ಣಯಾಮ ಅಂತ ವೇದವ್ಯಾಸದೇವರು ಅದನ್ನು ಮುಂದಿಂದ ಹೇಳ್ತಾರೆ. ಅವನು ಸ್ತ್ರೀಗಣ ಅರ್ಬುದ ಸಹಸ್ರೈ, ಕೋಟಿಗಟ್ಟಲೆ ಸ್ತ್ರೀಯರು ಆ ಶಿವಪಾರ್ವತಿಯರ ಸೇವಕ್ಕಾಗಿ ಅಲ್ಲಿದ್ದಾರೆ. ಕೈಲಾಸದಲ್ಲಿ ಆದರೆ ಬೇರೆ ಪುರುಷರಿದ್ದಾರೆ, ಇಲ್ಲಿ ಯಾರೂ ಇಲ್ಲವೇ ಇಲ್ಲ, ಅದನ್ನು ನೋಡಬೇಕು. ಅವರೆಲ್ಲರಿಗೂ ಪಾರ್ವತಿಯನ್ನು ಯಜಮಾನಿ. ಆ ಶಿವಪಾರ್ವತಿಯರಿಬ್ಬರು ಸೇರಿ ತನಗೆ ಜನಕನಾದಂತಹ ಸಂಕರ್ಷಣ ರೂಪಿಯಾದ ಭಗವಂತನ ಆರಾಧನೆ ಮಾಡ್ತಾನೆ. ರುದ್ರಾಂತರ್ಗತ ಸಂಕರ್ಷಣನನ್ನ ಅವನು ಆರಾಧನೆ ಮಾಡ್ತಾನೆ. ಏನು ಮಂತ್ರ ಅದು? ಭವಃ ಉಪಧಾವತಿ. ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾಥಾಯ ಅನಂತಾಯ ಅವ್ಯಕ್ತಾಯ ನಮಃ. ಇಷ್ಟು ಮಂತ್ರ ಇತಿ ಅಂತ ಹೀಗೆ ಉಪಾಸನೆ ಮಾಡ್ತಾನೆ ಅಂತ ಮುಂದಿಂತು. ಭಗವತೆ ಅದರ ಅರ್ಥ ಗೊತ್ತಿದೆ, ಸಕಲ ಸದ್ಗುಣ ಪರಿಪೂರ್ಣ ಅಂತ ಅರ್ಥ, ಮಹಾಪುರುಷ ಅಂತ ಅರ್ಥ, ಸರ್ವಗುಣ ಸಂಖ್ಯಾತಾಯ ಎಲ್ಲ ಗುಣಗಳಿಂದಲೂ ಕೂಡ ಆತ ವೇದದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಸರ್ವಗುಣ ಸಂಖ್ಯಾತಾಯ ಅನಂತಾಯ. ರುದ್ರ ಪರಮಾತ್ಮನನ್ನ ಸಂಕರ್ಷಣ ರೂಪಿಯಾದ ಪರಮಾತ್ಮನ ಹೇಗೆ ಉಪಾಸನೆ ಮಾಡ್ತಾನೆ ಅಂದ್ರೆ ಶೇಷನಲ್ಲಿ ಅಂತರ್ಯಾಮಿ ಅಂತ ಉಪಾಸನೆ ಮಾಡ್ತಾರೆ. ಸ್ವತಃ ಮುಂದೆ ತಾನೇ ಶೇಷನಾಗಬೇಕಾದವನು, ಅಂತೂ ಶೇಷನಿಗೂ ಸಂಕರ್ಷಣ ಅಂತ ಹೆಸರಿದೆ. ಆ ಶೇಷ ಅನ್ನೋನು ಆ ಸಂಕರ್ಷಣ ರೂಪಿಯಾದ
ವಿಷ್ಣುವಿಗೆ ಒಂದು ಪ್ರತೀಕ. ಆ ಪ್ರತೀಕದಲ್ಲಿ ಅವನನ್ನು ಉಪಾಸನೆ ಮಾಡ್ತಾನೆ. ಯಾಕೆಂದ್ರೆ ಪದನಿಮಿತ್ತ ಶೇಷ ರುದ್ರನಿಗಿಂತ ಶ್ರೇಷ್ಠ. ಗರುಡ ಶೇಷ ರುದ್ರರು ಸಮಾನರಾದರೂ ಪದನಿಮಿತ್ತ ಬ್ರಹ್ಮ ಹೇಗೆ ವಾಯುವಿನಕ್ಕಿಂತ ಶ್ರೇಷ್ಠನೋ ಹಾಗೆ ಪದನಿಮಿತ್ತ ಶೇಷ ರುದ್ರನಿಗಿಂತ ಶ್ರೇಷ್ಠ. ಅವನಲ್ಲಿ ಉಪಾಸನೆ ಮಾಡ್ತಾನೆ. ಅಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ ಅಂತ ಆ ಸಂಕರ್ಷಣ ರೂಪಿಯಾದ ಭಗವಂತನನ್ನು ಅವರು ಉಪಾಸನೆ ಮಾಡ್ತಾನೆ. ಅದು ಆ ರುದ್ರನ ಬಗ್ಗೆ ಆಯಿತು. ಮುಂದೆ ಈ ಕೇತುಮಾಲಾ ಖಂಡದ್ದು ನಿನ್ನೆ ನೋಡಿದ್ವಿ, ಅದೊಂದು ನೋಡಿ ಇವತ್ತಿನ ಭಾಗವನ್ನು ಮುಕ್ತಾಯ ಮಾಡೋಣ. ಈ ಕಕ್ಷಾ ತಾರತಮ್ಯ ಸಂಧಿ 32ನೇ ಸಂಧಿ, ಅದರ 17ನೇ ಪದ್ಯ ನಿನ್ನೆ ನೋಡಿದ್ದು. ಒಟ್ಟಾರೆ ಪದ್ಯಗಳಲ್ಲಿ 949ನೇ ಪದ್ಯ. ಕೃತಿರಮಣ ಪ್ರದ್ಯುಮ್ನ ದೇವನ ಅತುಲ ಬಲ ಲಾವಣ್ಯ ಗುಣ ಸಂತತ ಉಪಾಸನ ಕೇತುಮಾಲಾ ಖಂಡದಳು ರಚಿಪ ಅಂತ ಬಂತಲ್ಲ. ಇದನ್ನ ನಾವು ಈ 5ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿ ಅದೇನು ವರ್ಣನೆ ಬಂದಿದೆ ಅದಕ್ಕನುಸಾರವಾಗಿ ನೋಡಬೇಕು. 18ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ ಅದು. ಅದ್ರ ವರ್ಣನೆ ಹೀಗೆ. ಕೇತುಮಾಲೆ ಅಂತ ಕೇತುಮಾಲ ಖಂಡದಲ್ಲಿ ಭಗವಾನ್ ಕಾಮದೇವ ಸ್ವರೂಪೇಣಾಸ್ತೆ ಲಕ್ಷ್ಮ್ಯಾ ಪ್ರಿಯಚಿಕೀರ್ಷಯ ಪ್ರಜಾಪತಿರ್ದುಹಿತॄಣಾಂ ತದ್ವರ್ಷಪತೀನಾಂ ಪುರುಷಾಯುಷ ಅಹೋರಾತ್ರ ಪರಿಸಂಖ್ಯಾಕಾನಾಂ ಯಾಸಾಂ ಗರ್ಭಾಃ ಇತ್ಯಾದಿ ಅದರ ವರ್ಣನೆ ಇದೆ. ಅಲ್ಲಿ ತದ್ಭಗವತೋ ಮಾಯಾಮಯಂ ರೂಪಂ ಪರಮ ಸಮಾಧಿಯೋಗೇನ ರಮಾದೇವಿ ಸಂವತ್ಸರಸ್ಯ ರಾತ್ರಿಷು ಪ್ರಜಾಪತೇಃ ದುಹಿತೃಭಿಃ ಉಪೇತ ಅಹಸ್ಸು ತದ್ಭರ್ತೃಭಿಃ ಉಪೇತ ಉಪಾಸ್ತೆ ಇದಂ ಚ ಉದಾಹರಂತಿ ಅಂತ ಮುಂದಿನ ಮಂತ್ರ. ಭಗವಂತನ ಜ್ಞಾನೇಚ್ಛಾರೂಪವಾದ ಜ್ಞಾನಾನಂದಮಯವಾದ ಪ್ರದ್ಯುಮ್ನ ಏನು ರೂಪ ಇದೆಯಲ್ಲ, ಅದನ್ನ ಈ ರಮಾದೇವಿ ಉಪಾಸನೆ ಮಾಡ್ತಾಳೆ. ಮತ್ತು ಆ ಕಾಮದೇವನನ್ನ ರತಿ ಉಪಾಸನೆ ಮಾಡ್ತಾಳೆ. ಕಾಮದೇವನನ್ನ ಲಕ್ಷ್ಮೀದೇವಿ ಉಪಾಸನೆ ಮಾಡೋದಿಲ್ಲ. ಕಾಮದೇವ ಭಗವಂತನಿಗೆ ಅಧಿಷ್ಠಾನ. ಆ ತನ್ನ ಗಂಡನನ್ನು ಉಪಾಸನೆ ಮಾಡುವವಳು ರತಿದೇವಿ. ಅವರಿಬ್ಬರು ಒಳಗಿರುವಂತಹ ತನ್ನ ಗಂಡನನ್ನು ಉಪಾಸನೆ ಮಾಡೋಳು ಲಕ್ಷ್ಮೀದೇವಿ. ಅದನ್ನೇ ಯೋಗೇನ ರಮಾದೇವಿ ಸಂವತ್ಸರಸ್ಯ ರಾತ್ರಿಷು ಅಂತ ಹೀಗೆ ಬಂತು. ಅವಳು ಧ್ಯಾನ ಯೋಗದಲ್ಲಿ ಮಗ್ನಳಾಗಿರ್ತಾಳೆ. ರಾತ್ರಿ ಹೊತ್ತು ಬ್ರಹ್ಮನ ಕುಮಾರಿಯರ ಜೊತೆಗೆ ಅವಳು ಉಪಾಸನೆ ಮಾಡುವಾಗ ರಾತ್ರಿ ಹೊತ್ತು ಅವಳು ಉಪಾಸನೆಗೆ ಸಹಕಾರ ಕೊಡ್ಲಿಕ್ಕಾಗಿ ಚತುರ್ಮುಖ ಬ್ರಹ್ಮನ ಕೆಲವು ಕುಮಾರಿಯರು ಅವಳಿಗೆ ಸಹಾಯ ಮಾಡ್ತಾರೆ. ಹಗಲು ಹೊತ್ತು ಆ ಕುಮಾರಿಯರು ಇರೋದೆಲ್ಲ ಅವ್ರ ಗಂಡಂದ್ರು ಇರ್ತಾರೆ. ಆ ಕುಮಾರಿಯರು ಏನಿದ್ದಾರಲ್ಲ ಅವ್ರ ಗಂಡಂದ್ರು. 36,000 ಹೆಣ್ಮಕ್ಳಿದ್ದಾರೆ, 36,000 ಗಂಡು ಮಕ್ಕಳಿದ್ದಾರಂತವ್ರು. 36,000 ಹೆಣ್ಣು ಮಕ್ಕಳಿಗೆ ಗಂಡಂದ್ರು ಅವರೆಲ್ಲ. ರಾತ್ರಿ ಹೊತ್ತು ಲಕ್ಷ್ಮೀದೇವಿಗೆ ಧ್ಯಾನದಲ್ಲಿ ಸಹಾಯ ಮಾಡುವವರು, ಅವ್ರ ಜೊತೆಗಾರ್ತಿಯರಾಗಿರುವಂಥವ್ರು ಆ ಬ್ರಹ್ಮನ ಕುಮಾರಿಯರು. ಹಗಲು ಹೊತ್ತು ಅವರ ಗಂಡಂದ್ರು. ಅಹಸ್ಸು ತದ್ಭರ್ತೃಭಿಃ ಉಪೇತ ಉಪಾಸ್ತೆ ಇದಂಚ ಉದಾಹರಂತಿ. ಈ ಮಂತ್ರ ನೋಡ್ರಿ, ಕೇತುಮಾಲಾ ಖಂಡದಳು ರಚಿಪ. ಇಷ್ಟನ್ನೆಲ್ಲ ಹೇಳಿದ್ರೆ ದಾಸರು ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಇಂಥ ಮಂತ್ರ ಈ ಕೆಲವು ಸರಿ ಏನೋ ತಾಮಸ ಮಂತ್ರ ಇದ್ದಂಗಿದೆಯಲ್ಲ. ಸಾಮಾನ್ಯವಾಗಿ ಸಾತ್ವಿಕ ಮಂತ್ರಗಳಲ್ಲಿ ಇಂಥ ಮಂತ್ರಗಳು ನಮ್ಗೆ ಕಾಣಿಸೋದಿಲ್ಲ. ಸಾತ್ವಿಕ ಗ್ರಂಥಗಳಲ್ಲಿ ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ ಸರ್ವ ವಿಶೇಷವಿತ್ ಕ್ಷೇತ್ರಾತ್ಮನೆ ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಚ ಅಧಿಪತಯೇ ಷೋಡಶಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಸಹಸೇ ಓಜಸೇ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್. ದೊಡ್ಡ ಮಂತ್ರ ಇದು. ಈ ಮಂತ್ರದಿಂದ ಆ ಉಪಾಸನೆ ಮಾಡ್ತಿರ್ತಾನೆ ಕೇತುಮಾಲಾ ಖಂಡದಲ್ಲಿ ಇದ್ಕೊಂಡು. ಇದನ್ನ ಹೇಳ್ಬೇಕಾದ್ದು ಉದ್ದೇಶ ಆಗಿತ್ತು ನಂದು. ಒಟ್ಟು ಭಗವಾನ್ ಋಷಿಕೇಶ ಅವನೇ ಪ್ರದ್ಯುಮ್ನ. ಅವನು ಆ ಪರಮಾತ್ಮ ತನ್ನ ಅಂಗಾಂಗಗಳಲ್ಲಿ ಎಲ್ಲಾ ದೇವತೆಗಳಿಗೂ ಆಶ್ರಯ ಕೊಟ್ಟಿದ್ದಾನೆ. ಮನಸ್ಸಿನಲ್ಲಿ, ಕಣ್ಗಳಲ್ಲಿ, ಪಾದಗಳಲ್ಲಿ, ಹೀಗೆಲ್ಲ ಅದೆಲ್ಲ ಗೊತ್ತಿದೆ. ಭಾಗವತದ 2ನೇ ಸ್ಕಂದದಲ್ಲಿ ಅದು ಬಂದಿದೆ. ಹಿಂದೆ ಹೇಳಿದ್ದೆ ಒಂದು ಬಾರಿ. ಚಿತ್ತ, ಮನಸ್ಸು, ಬುದ್ಧಿ ಅಂತ ಮನಸ್ಸಿನ ಪ್ರಭೇದಗಳಿದೆಯಲ್ಲ, ಅದಕ್ಕೆಲ್ಲದಕ್ಕೂ ಇವನೇ ಅಧಿಪತಿ. ಯಾಕಂದ್ರೆ ಕಾಮ ಅವನ ಮನಸ್ಸಿಗೆ ಅಧಿಪತಿ. 11 ಇಂದ್ರಿಯಗಳು ಮತ್ತು 5 ಭೂತಗಳು, ಮಹಾಭೂತಗಳು, ಒಟ್ಟು 16 ಆಯಿತು. 16 ಕಲಾಗಳು. ಆ ಕಲಾಗಳಿಗೆ ಇವನೇ ನಿಯಾಮಕ. ಷೋಡಶ ಕಲಾಯ ಅದನ್ನೇ ಹೇಳಿದರು. ಛಂದೋಮಯಾಯ ಆತ ವೇದ ಪ್ರತಿಪಾದ್ಯನಾದವನು. ಮಹಾಭೋಕ್ತೃ ಮತ್ತು ಮಹಾಭೋಗ್ಯ. ಅನ್ನಮಯಾಯ ಅಮೃತಮಯಾಯ ಜಗತ್ತಿನೆಲ್ಲನೂ ಪ್ರಳಯ ಕಾಲದಲ್ಲಿ ತಿಂದು ಹಾಕುವವನೇ ಅವನು. ಮತ್ತು ಜಗತ್ತಿಗೆಲ್ಲದಕ್ಕೂ ಆತ ಉಪಾಸ್ಯ, ಮುಕ್ತರಿಗೆ ಅಧಿಪತಿ. ಸರ್ವಮಯಾಯ ಸಹಸೆ ಓಜಸೆ ಬಲಾಯ, ಆತ್ಮಬಲ ಸಂಪನ್ನ, ಇಂದ್ರಿಯ ಬಲ ಸಂಪನ್ನ, ನನ್ನ ಪತಿದೇವ
ಅಂತ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾಳೆ, ರತಿದೇವಿಯು ಹಾಗೆ ಉಪಾಸನೆ ಮಾಡ್ತಾಳೆ. ಅವರೆಲ್ಲ ಉಪಾಸನೆ ಮಾಡುವಾಗ ಕಾಮದೇವನು ಕೂಡ ತನ್ನ ತನ್ನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನ ಉಪಾಸನೆ ಮಾಡ್ತಾನೆ. ನಾವು ಉಪಾಸನೆ ಮಾಡುವಂಥದ್ದು ನಮಗೆ ಎಲ್ಲ ರೀತಿಯಲ್ಲೂ ರಕ್ಷಣೆಯನ್ನು ಕೊಡಲಿ. ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್, ಒಳಗೆ ಹೊರಗೆ ಎಲ್ಲ ಕಡೆ ನಮಗೆ ಅದು ರಕ್ಷಣೆಯನ್ನು ಒದಗಿಸಲಿ ಅಂತ ಅಲ್ಲಿ ಮಂತ್ರ. ಈ ರೀತಿಯಾಗಿ ಕಾಮದೇವ ಕೇತುಮಾಲಾ ಖಂಡದಲ್ಲಿ ಆತನನ್ನ ಉಪಾಸನೆ ಮಾಡ್ತಾನೆ. ಅಲ್ಲಿಗೆ ಈ ಕಕ್ಷಾತಾರತಮ್ಯ ಸಂಧಿಯ 32ನೇ ಸಂಧಿಯ 17ನೇ ಪದ್ಯಕ್ಕೆ ಸಂಬಂಧಪಟ್ಟಂತೆ ಭಾಗವತ ಏನು ಹೇಳಬೇಕು ಅದು ಮುಗಿದಿದೆ. 18ನೇ ಪದ್ಯವೂ ಕೂಡ 19ನೇ ಪದ್ಯವೂ ಕೂಡ ನಿನ್ನೆ ಮುಕ್ತಾಯ ಕಂಡಿದೆ. ಅಲ್ಲಿ ಈ ಸ್ವಯಂಭೂಮನು, ದಕ್ಷ, ಬೃಹಸ್ಪತಿ, ಶಚಿ, ಅನಿರುದ್ಧರು ಇವ್ರ ಬಗ್ಗೆ ಎಲ್ಲ ವರ್ಣನೆ ಬಂದಿತ್ತು. ಅದನ್ನೆಲ್ಲ ಕಳೆದ ದಿವಸವೇ ನೋಡಿದ್ದೀವಿ. ಅಲ್ಲಿಗೆ ಒಟ್ಟಾರೆ 19 ಪದ್ಯಗಳು ಈ ಸಂಧಿದು. ಒಟ್ಟಾರೆ ಪದ್ಯಗಳಲ್ಲಿ 951ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.